ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ IAS ಎಕ್ಸಾಮ್ ತರಬೇತಿಯನ್ನು ಗುಣಮಟ್ಟದಲ್ಲಿ ನೀಡಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಕರ್ನಾಟಕದಿಂದ ಪ್ರತಿಭಾವಂತ ಸ್ಪರ್ಧಾರ್ಥಿಗಳನ್ನು ನಾಗರಿಕ ಸೇವಾ ಕ್ಷೇತ್ರದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳನ್ನು ತರುವ ನಿಟ್ಟಿನಲ್ಲಿ ನಮ್ಮ ಅರುಣಾ IAS ಅಕಾಡೆಮಿಯು ಒಂದು ದಿಟ್ಟ ಗುರಿಯನ್ನು ಹೊಂದಿದೆ. ನಮ್ಮ ಅರುಣಾ IAS ಅಕಾಡೆಮಿಯಲ್ಲಿ ತರಗತಿಗಳು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ನಡೆಸುವುದರ ಮೂಲಕ ಪ್ರಸ್ತುತವಿರುವಂತಹ ಸ್ಪರ್ಧಾತ್ಮಕತೆಗೆ ತಕ್ಕಂತೆ ಅಭ್ಯರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಗುಣಮಟ್ಟದ ತರಬೇತಿಯನ್ನು ನೀಡಲಾಗುತ್ತಿದೆ. ವಂದನೆಗಳು. ಈ ವಾರದ ಪ್ರಮುಖ ಕರೆಂಟ್ ಅಫೇರ್ಸನ್ನು ನಾವು ನೋಡೋದಾದರೆ ನಮಗೆ ಪ್ರಮುಖವಾಗಿ 7 ಟಾಪಿಕ್ಗಳು ಸಿಗ್ತಾ ಇವೆ. ಇದರಲ್ಲಿ IMD ಅಂತಕ್ಕಂತಹ ಈ ಟಾಪಿಕ್ಕು ಜಾಸ್ತಿ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿದೆ. ಅದರ ಜೊತೆಗೆ ತುಂಬ ಮೇನ್ ಸ್ಪೆಸಿಫಿಕ್ ಆಗಿ ಮೇನ್ಸ್ ಓರಿಯೆಂಟೆಡ್ ಆಗಿರ್ತಕ್ಕಂತಹ ರಿವೈಸ್ಡ್ ಕ್ರಿಮಿನಲ್ ಲಾಸು ಸಹ ನಮಗೆ ಈ ವಾರ ನಾವು ನೋಡ್ತೀವಿ. ಅದರ ಜೊತೆಗೆ ಟ್ರಿಬ್ಯುನಲ್ಸು, ಇಂಡಿಯಾ ರಷ್ಯಾ ರಿಲೇಷನ್ಸು, T+0 ಸೆಟಲ್ಮೆಂಟು, ಈ ರೀತಿ ಎಲ್ಲ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ಸು ಬಹುಶಃ ನಾವು ಇವತ್ತು ನೋಡ್ತಾ ಇದ್ದೇವೆ. ಜೊತೆಗೆ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿರುವಂತಹ ಕೆಲವೊಂದು ಆರ್ಟಿಕಲ್ಸು ಇದ್ದಾವೆ. ಫಾರ್ ಎಕ್ಸಾಂಪಲ್ IMD ಆಗಿರಬಹುದು, ಅದರ ಜೊತೆಗೆ ಕಾಮರ್ಸ್ ಎಕ್ಸ್ಪೋರ್ಟ್ಸ್ ಆಗಿರಬಹುದು. ಇವೆಲ್ಲ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಅಂತಲೇ ನಾವು ಹೇಳಬಹುದು. ಆದರೂ ಸಹ ಮೇನ್ಸಿಗೂ ಸಹ ಇವೆಲ್ಲ ಹೆಲ್ಪ್ ಮಾಡ್ತದೆ. ಆದ್ದರಿಂದ ವಿಡಿಯೋನು ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತು ಟಾಪಿಕ್ಸ್ ಸ್ವಲ್ಪ ಇದೆ, ಟಾಪಿಕ್ಸ್ ಜಾಸ್ತಿ ಇದೆ ಅಂತ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾವ ಟಾಪಿಕ್ಸ್ ಹೈಲಿ ರಿಲೆವೆಂಟ್ ಇದೆ ಎಕ್ಸಾಮಿಗೆ ಅಂತ ಅನ್ನಿಸ್ತದೋ ಅವುಗಳನ್ನು ಮಾತ್ರ ನಾವಿಲ್ಲಿ ಜಾಸ್ತಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಆದಷ್ಟು ನಿಮಗೆ ಯಾವ ಟಾಪಿಕ್ಕು ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ನಾವು ಜಿಯೋಗ್ರಫಿಯನ್ನು ಸಹ ಇನ್ಕ್ಲೂಡ್ ಮಾಡೋಣ, ಸೋ ದಟ್ ನಮ್ಮ ಪ್ರಿಲಿಮ್ಸಿಗೆ ಹೆಲ್ಪ್ ಆಗಬೇಕು ಆ ರೀತಿ. ಓಕೆನಾ? ಸೊ ನಮ್ಮ ಕ್ಲಾಸನ್ನು ಪ್ರಾರಂಭಿಸೋಣ. ಇವತ್ತಿನ ಫಸ್ಟ್ ಆರ್ಟಿಕಲ್ ಏನು ಅಂತಂತಂದರೆ ಇಂಡಿಯನ್ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್. ನೋಡಿ, ಈ ಡಿಪಾರ್ಟ್ಮೆಂಟ್ ಆಗಿರಬಹುದು, ಒಂದು ಕಮಿಟಿ ಆಗಿರಬಹುದು, ಒಂದು ಬಾಡಿ ಸ್ಪೆಸಿಫಿಕ್ ಕ್ವೆಶನ್ಸ್ ಏನಿದೆ ಅವು ಜಾಸ್ತಿ ಬರುವಂತಹದ್ದು ಪ್ರಿಲಿಮ್ಸ್ನಲ್ಲಿ. ಸೊ ಪ್ರಿಲಿಮ್ಸಿನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಇದು ನಮಗೆ ಡೈರೆಕ್ಟ್ಲಾಗಿ ಇಂಪಾರ್ಟೆಂಟ್ ಆಗ್ತದೆ. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ. ಇನ್ನು GS2 ಅಲ್ಲಿ ಏನಾಗುತ್ತೆ ಅಂತಂತಂದರೆ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್, ಸ್ಟ್ಯಾಟ್ಯೂಟರಿ ಆ್ಯಂಡ್ ಅದರ್ ಬಾಡೀಸ್ ಅಂತ ಬರುತ್ತೆ ಅಲ್ವಾ. ಕಾನ್ಸ್ಟಿಟ್ಯೂಷನಲ್, ಸ್ಟ್ಯಾಟ್ಯೂಟರಿ, ಜುಡಿಷಿಯಲ್ ಮತ್ತು ಕ್ವಾಸಿ ಜುಡಿಷಿಯಲ್, ಈ ರೀತಿಯಾಗಿರ್ತಕ್ಕಂಥ ಅನೇಕ ಬಾಡೀಸ್ ಇದೆ. ಆ ಬಾಡೀಸಿಗೆ ಸಂಬಂಧಪಟ್ಟಂತೆ ಈ ಟಾಪಿಕ್ ಆಗ್ತದೆ. ಬಟ್ ಮೋಸ್ಟ್ಲಿ ನಮಗೆ ಬರುವಂತಹದ್ದು ಇದು ಪ್ರಿಲಿಮ್ಸ್ನಲ್ಲಿ. ಏನಾಗಿದೆ ಅಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟಿಗೆ 150 ವರ್ಷಗಳು ಪೂರ್ಣಗೊಂಡಿವೆ. ಈ ನಿಟ್ಟಿನಲ್ಲಿ ಅವರು ಹೊಸ ಲೋಗೋವನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಈ ಲೋಗೋ ಅಲ್ಲಿ ಆರೆಂಜ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ, ಮತ್ತು ಇಲ್ಲಿ ಇರ್ತಕ್ಕಂತಹ ಒಂದು ಇಂಡಿಯಾ ಮ್ಯಾಪ್ ಏನಿದೆ ಇದರಲ್ಲಿ ಇದು ಮಾನ್ಸೂನಲ್ ವಿಂಡ್ಸನ್ನು ತೋರಿಸ್ತಾ ಇದೆ. ಓಕೆನಾ? ಮಾನ್ಸೂನಲ್ ವಿಂಡ್ಸನ್ನು ತೋರಿಸ್ತಾ ಇದೆ. ಸೊ ಇದು ನಮ್ಮ ಲೋಗೋವನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಮತ್ತು 150 ವರ್ಷಗಳಾಗಿರೋದ್ರಿಂದ ನಾವು IMD ಅಂತಂದರೆ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಕೆಲವು ನಿಮಿಷಗಳಲ್ಲಿ ನೋಡ್ಬಿಡೋಣ. IMD ಇಂಡಿಯನ್ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಅಂತಂದರೆ, ಸರಿ ನೋಡಿ, ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಮೀಟಿಯಾರಾಲಜಿ ಅಂತಂದರೆ ಏನು ಫಸ್ಟ್ ಆಫ್ ಆಲು ಅಂತ ನಾವು ನೋಡ್ಬಿಡೋಣ. ಮೀಟಿಯರಾಲಜಿ ಅಂತಂದರೆ ಎನಿಥಿಂಗ್ ರಿಲೇಟೆಡ್ ಟು ಅರ್ತ್ಸ್ ಅಟ್ಮಾಸ್ಫಿಯರ್. ಆಯಿತಾ? ನಮ್ಮ ಭೂಮಿಯ ವಾಯುಗೋಳದ ಕುರಿತಾಗಿ ನಡೆಸುವ ಅಧ್ಯಯನವನ್ನು ನಾವು ಮೀಟಿಯರಾಲಜಿ ಅಂತಲೂ ನಾವು ಕರಿತೇವೆ. ಸೊ ಈ ವಾಯುಗೋಳದ ಕುರಿತಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಕೊಡುವ ಸಂಸ್ಥೆ ಯಾವುದು ಅಂತಂದರೆ ನಮ್ಮದು IMD ಅಂತ ನಾವು ಹೇಳ್ಬೋದು. ಓಕೆನಾ? ಕ್ಲಿಯರ್ ಅಲ್ವಾ? ಸೊ ಈ IMD ಏನಿದೆ ನಮ್ಮ 1875ರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು. ನೋಡಿ, ಬ್ರಿಟಿಷರ ಕಾಲದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಸಂಸ್ಥೆ ಇದು. ಇದು ನಮ್ಮ ಭಾರತದ ರಾಷ್ಟ್ರೀಯ ಹವಾಮಾನಶಾಸ್ತ್ರದ ಸಂಸ್ಥೆ ಇದು. ಓಕೆನಾ? ಮತ್ತು ಪ್ರಿನ್ಸಿಪಲ್ ಗವರ್ನಮೆಂಟ್ ಏಜೆನ್ಸಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಹವಾಮಾನಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಸಂಸ್ಥೆ ಯಾವುದು ಭಾರತದಲ್ಲಿ ಅಂತಂದರೆ IMD ಅಂತ ಹೇಳಬಹುದು. ಇದು ಬರುವಂತಹ ಒಂದು ಮಿನಿಸ್ಟ್ರಿ ಯಾವುದು ಅಂತಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಓಕೆನಾ? ಗವರ್ಮೆಂಟ್ ಆಫ್ ಇಂಡಿಯಾ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ದೆಹಲಿಯಲ್ಲಿದೆ. ಓಕೆನಾ? ಇದರಲ್ಲಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ ವರ್ಲ್ಡ್ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ವರ್ಲ್ಡ್ ಮೀಟಿಯರಾಲಜಿಕಲ್ ಆರ್ಗನೈಸೇಷನ್ ಏನಿದೆ, ಈ ಒಂದು ಆರ್ಗನೈಸೇಷನಿನ 6 ರೀಜನಲ್ ಸ್ಪೆಷಲೈಸ್ಡ್ ಮೀಟಿಯರಾಲಜಿಕಲ್ ಸೆಂಟರ್ಸ್ ಇವೆ. ಆ ರೀಜನಲ್ ಸ್ಪೆಷಲೈಸ್ಡ್ ಮೀಟಿಯರಾಲಜಿಕಲ್ ಸೆಂಟರ್ಸಲ್ಲಿ ಭಾರತದ IMD ಸಹ ಒಂದು. ಓಕೆನಾ? ಈ ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ ಏನಿದೆ ಇದನ್ನು ನೀವು ವಿಶ್ವ ಹವಾಮಾನ ಶಾಸ್ತ್ರದ ಸಂಸ್ಥೆ ಅಂತನಾದರೂ ಕರಿಬಹುದು. ಈ ವಿಶ್ವ ಹವಾಮಾನಶಾಸ್ತ್ರ ಸಂಸ್ಥೆಯ 6
ಪ್ರಾದೇಶಿಕ ಕೇಂದ್ರಗಳಲ್ಲಿ ಭಾರತದ IMD ಸಹ ಒಂದು. ಓಕೆನಾ. ಇದರ ಪ್ರಮುಖ ಕಾರ್ಯಗಳೇನು ಅಂತ ನಾವು ನೋಡೋದಾದರೆ, ಹವಾಮಾನದ ಕುರಿತಾಗಿ ರಿಯಲ್ ಟೈಮ್ ಡೇಟಾವನ್ನು, ಅಂದರೆ ಅವತ್ತಿಂದ ಅವತ್ತೇ ಆಗಿರ್ತಕ್ಕಂಥ ಆನ್ ದಿ ಬೇಸಿಸ್ ಆಫ್ ಟೈಮ್, ರಿಯಲ್ ಟೈಮಲ್ಲಿ ಡೇಟಾವನ್ನು ಕೊಡುವಂತಹ ಜವಾಬ್ದಾರಿ ಯಾರ್ದು ಅಂತಂದರೆ IMDದು ಅಂತ ಹೇಳಬಹುದು. ಈ ಒಂದು ಹವಾಮಾನದ ಡೇಟಾ ಏನಿದೆ ಇದು ಅನೇಕ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಕೃಷಿ ಕ್ಷೇತ್ರ ಆಗಿರಬಹುದು, ನಮ್ಮ ಶಿಪ್ಪಿಂಗ್ ಆಗಿರಬಹುದು, ವಾಯುಯಾನ ಕ್ಷೇತ್ರ ಆಗಿರಬಹುದು, ಇವೆಲ್ಲದಕ್ಕೂ ಇದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಈಗ ಎಕ್ಸ್ಟ್ರೀಮ್ ವೆದರ್ ಸಿಚುವೇಶನ್ಸ್ ಏನಿದೆ ಅದನ್ನು ಸಹ ಅರ್ಲಿ ವಾರ್ನಿಂಗ್ ಕೊಡಲಿಕ್ಕೂ ಸಹ ಇದು ಸಹಾಯಕರವಾಗಿದೆ. ಅದರ ಜೊತೆಗೆ ನೋಡಿ, ಈ ಎಲ್ಲ ಹವಾಮಾನ ಮತ್ತು ವಾಯುಗುಣದ ಕುರಿತಾಗಿರ್ತಕ್ಕಂತಹ ಡೇಟಾವನ್ನು ಪಡೆದುಕೊಂಡು ನಮ್ಮ ಎಕಾನಮಿಯನ್ನು ನಾವು ಆಪ್ಟಿಮೈಸ್ ಮಾಡಬಹುದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲು ಈಗೊಂದು ಪರ್ಟಿಕ್ಯುಲರ್ ಏರಿಯಾ ಇದೆ, ಇಲ್ಲಿ ಇನ್ನೂ 3-4 ವರ್ಷ ಫಾರ್ ಎಕ್ಸಾಂಪಲ್ ಏನು ಬರಗಾಲ ಇರಲಿದೆ ಅಂತ ಇರಬಹುದು, ಅಥವಾ ಇಲ್ಲಿ ತುಂಬ ಮಳೆ ಬಂದು ನೆರೆ ಬರ್ತದೆ ಅಂತ ಹೇಳಬಹುದು. ಇಂಥ ಎಲ್ಲ ಥಿಂಗ್ಸನ್ನು ಮೊದಲೇ ಪ್ರಿಡಿಕ್ಟ್ ಮಾಡಿದರೆ ಈ ಒಂದು ಲ್ಯಾಂಡಲ್ಲಿ ಏನು ಆ್ಯಕ್ಟಿವಿಟಿಯನ್ನು ನಾವು ಕೈಗೊಳ್ಳಬೇಕು ಅಂತಕ್ಕಂತಹದ್ದು ಗೊತ್ತಾಗ್ತದೆ. ಸೊ ಈ ರೀತಿಯಾಗಿ ನಾವು ಆಪ್ಟಿಮೈಸ್ಡ್ ಇಕಾನಾಮಿಕ್ ಗ್ರೋತನ್ನು ನಾವು ವಿಟ್ನೆಸ್ ಮಾಡಬಹುದು. ಇದರಿಂದ ನಮಗೆ ಆರ್ಥಿಕ ಬೆಳವಣಿಗೆಗೆ ಈ ಒಂದು ಸಂಸ್ಥೆ ಬಹಳ ಸಹಕಾರಿಯಾಗಿದೆ ಅಂತ ನಾವು ನೋಡಬಹುದು. ಅದ್ರ ಜೊತೆಗೆ ನಮ್ಮ ಸಸ್ಟೈನಬಿಲಿಟಿಗೋಸ್ಕರ ಸಹ ಅಲ್ವಾ, ಹೇಗೆ ಅಂತಂತಂದರೆ ಇದರಿಂದ ಒಂದು ಡೇಟಾ ಇರಬಹುದು, ರಿಸರ್ಚ್ ಇರಬಹುದು, ಇವೆಲ್ಲ ನಮಗೆ ಸಸ್ಟೈನಬಿಲಿಟಿ ಬಿಲ್ಡ್ ಮಾಡಲಿಕ್ಕೂ ಸಹ ತುಂಬ ಸಹಾಯಕರವಾಗಿದೆ. ಓಕೆನಾ. ಸೊ ಇದು ನಮ್ಮ IMDಯ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್. ಓಕೆ. ಸೊ ಪ್ರಿಲಿಮ್ಸ್ನಲ್ಲಿ ಇದರ ಸ್ಪೆಸಿಫಿಕ್ ಆಗಿ ಏನೇ ಕ್ವೆಶನ್ ಬಂದರೂ ಸಹ ನೀವು ಉತ್ತರಿಸಲಿಕ್ಕೆ ಅರ್ಹರಿರಬೇಕು. IMD ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡಿನ ಒಂದು ಬಾಡಿ, ಇದಕ್ಕೆ 150 ವರ್ಷಗಳು ಕಂಪ್ಲೀಟ್ ಆಗಿವೆ. ನಮ್ಮ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಿನ ಅಡಿಯಲ್ಲಿ ಬರುವಂತಹದ್ದು. ಓಕೆನಾ. ಇದರ ಒಂದು ಕೇಂದ್ರ ಅಥವಾ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ. ಓಕೆನಾ. ಸೊ ನೆಕ್ಸ್ಟ್ನ ಟಾಪಿಕ್ ನೋಡೋಣ ನಾವು. ಭಾರತದ ಕ್ರಿಮಿನಲ್ ಲಾಸ್, ಅಂದರೆ ಕ್ರಿಮಿನಲ್ ಕಾನೂನುಗಳೇನಿದೆ ಅವುಗಳನ್ನು ನಾವು ಹೊಸದಾಗಿ ತಂದಿದ್ದೇವೆ. ಆಯಿತಾ. ನೋಡಿ, ಭಾರತದಲ್ಲಿ ಇರ್ತಕ್ಕಂತಹ ಮುಂಚೆ ಇರ್ತಕ್ಕಂತಹ ಕ್ರಿಮಿನಲ್ ಕಾನೂನುಗಳೇನಿತ್ತು ಅಂತಂತಂದರೆ ಬ್ರಿಟಿಷರ ಕಾಲದ ಕೆಲವೊಂದು ಕಾನೂನುಗಳಿತ್ತು ಮತ್ತು 1950ರ ದಶಕದಲ್ಲಿ ತಂದಿರತಕ್ಕಂಥ ಒಂದು ಕಾನೂನಿತ್ತು. ಅವುಗಳನ್ನು ನಾವು ಬದಲಾಯಿಸಿ 3 ಪ್ರಮುಖ ಕ್ರಿಮಿನಲ್ ಲಾಸ್ನ ನಾವು ತಂದಿದ್ದೇವೆ. ಆಯಿತಾ. 3 ಪ್ರಮುಖ ಕ್ರಿಮಿನಲ್ ಕಾನೂನುಗಳನ್ನು ನಾವು ತಂದಿದ್ದೇವೆ. ಈ ಕಾನೂನುಗಳು ಪ್ರಮುಖವಾಗಿ ಏನೇನನ್ನು ಹೇಳ್ತಾ ಇವೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಇದು ಸ್ವಲ್ಪ ಕ್ವೈಟ್ ಲಾಂಗ್ ಆಗ್ತದೆ ಈ ಒಂದು ಆರ್ಟಿಕಲಿನ ಡಿಸ್ಕಷನ್ನು, ಆದರೆ ಇದನ್ನು ನೀವು ಸಂಪೂರ್ಣವಾಗಿ ಕೇಳಬೇಕು. ನೋಡಿ, 75 ವರ್ಷಗಳಲ್ಲಿ ಬದಲಾಗದೇ ಇರತಕ್ಕಂತಹ ಪ್ರಮುಖ ಕಾನೂನುಗಳು. ಇವಾಗ ಭಾರತದ ವ್ಯವಸ್ಥೆ ನಡೀತಾ ಇರೋದು ಯಾವ ಬೇಸಿಸ್ ಮೇಲೆ? ಈ ಕಾನೂನುಗಳ ಬೇಸಿಸ್ ಮೇಲೆ ಅಲ್ವಾ. IPC, CRPC, ಇಂಡಿಯನ್ ಎವಿಡೆನ್ಸಸ್ ಆ್ಯಕ್ಟ್, ಇವುಗಳೇ ನಮಗೆ ಲೈಕ್ ಭಾರತದ ಲಾ ಆ್ಯಂಡ್ ಆರ್ಡರನ್ನ ಮೇಂಟೈನ್ ಮಾಡ್ತಕ್ಕಂತಹ ಪ್ರಮುಖ ಟೂಲ್ಸ್ ಅಂತ ನಾವು ಹೇಳ್ತೀವಿ. ಈ ಕಾನೂನುಗಳನ್ನೇ ನಾವು ಬದಲಾಯಿಸಿದ್ದೀವಿ ಅಂತಂತಂದರೆ ಇಟ್ಸ್ ಅ ಬಿಗ್ ಥಿಂಗ್. ಸೊ ವಿ ಕ್ಯಾನ್ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಅ ಕ್ವೆಶನ್ ಇನ್ ಪ್ರಿಲಿಮ್ಸ್ ಅಥವಾ ಮೇನ್ಸ್, ಅಥವಾ ಎರಡರಲ್ಲೂ ಕೇಳುವ ಸಾಧ್ಯತೆಯೂ ಇದೆ. ಯಾಕಂತಂದರೆ ಇಟ್ಸ್ ಅ ವೆರಿ ಬಿಗ್ ಚೇಂಜ್ ಅಂತ ನಾವು ಹೇಳ್ಬಹುದು. ಸೊ ಏನೇನು ಹೇಳ್ತಾ ಇದೆ ಈ ಕಾನೂನುಗಳು, ಅಥವಾ ಈ ಕಾನೂನುಗಳ ಹೆಸರುಗಳೇನಿವೆ ಅಂತಕ್ಕಂಥದ್ದನ್ನ ಫಸ್ಟ್ ಆಫ್ ಆಲ್ ನೋಡೋಣ. ಆಯಿತಾ. ನಮ್ಮ ಪಾರ್ಲಿಮೆಂಟ್ ಏನು ಮಾಡಿದೆ ಅಂತಂದರೆ, ಸಂಸತ್ತು ಏನು ಮಾಡಿದೆ ಅಂತಂದರೆ 3 ಲಾಗಳನ್ನು ಪಾಸ್ ಮಾಡಿದೆ ಆಲ್ರೆಡಿ. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಸಂಹಿತೆ 2023. ನೋಡಿ, ನ್ಯಾಯ ಸಂಹಿತೆ ಏನಿದೆ ಇದು IPC, ಓಕೆನಾ, ಇಂಡಿಯನ್ ಪೀನಲ್ ಕೋಡನ್ನು ರಿಪ್ಲೇಸ್ ಮಾಡ್ತದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ ಇದು CRPCಯನ್ನು ರೀಪ್ಲೇಸ್ ಮಾಡಿದೆ. ಮತ್ತು ಭಾರತೀಯ ಸಾಕ್ಷ್ಯ ಸಂಹಿತೆ ಏನಿದೆ ಇದು ಇಂಡಿಯನ್ ಎವಿಡೆನ್ಸಸ್ ಆ್ಯಕ್ಟ್. ಓಕೆನಾ, ನಮ್ಮ ಭಾರತದ ಇಂಡಿಯನ್ ಎವಿಡೆನ್ಸಸ್ ಆ್ಯಕ್ಟನ್ನು ಇದು ರೀಪ್ಲೇಸ್ ಮಾಡಿದೆ. ಅಂದರೆ ಇವಾಗ ಇನ್ವೆಸ್ಟಿಗೇಷನಲ್ಲಿ ಸಾಕ್ಷಿಗಳನ್ನು ನಾವು ತಗೊಳ್ತೀವಲ್ಲ, ಆ ಸಾಕ್ಷಿಗಳಿಗೆ ಇರ್ತಕ್ಕಂತಹ ಲಾ ಇದು. ಓಕೆನಾ. ಸೊ ಪ್ರತಿಯೊಂದು ಬಿಲ್ಲಿನ ಕೆಲವೊಂದು ಹೈಲೈಟ್ಗಳನ್ನು ನಾವು ಪ್ರಮುಖವಾಗಿ ಇಲ್ಲಿ ನೋಡೋಣ. ಭಾರತೀಯ ನ್ಯಾಯ ಸಂಹಿತೆ ಮೊದಲನೇದಾಗಿ. ಓಕೆನಾ, ಇದು 2ನೇ ಬಿಲ್ಲು. ಮೊದಲನೇ ಬಿಲ್ ಏನಾಗಿತ್ತು ಅಂತಂತಂದರೆ 2023 ಆಗಸ್ಟಲ್ಲಿನೇ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಏನು ಅಂತಂದರೆ ಅದರಲ್ಲಿ ಕೆಲವೊಂದು ಚೇಂಜಸ್ಗಳು ಬೇಕು ಅಂತ ಕಮಿಟಿಗಳು ಸಜೆಸ್ಟ್ ಮಾಡಿದಾಗ ಆ ಹೊಸ ಚೇಂಜಸನ್ನು ತೊಗೊಂಡು ಬಂದು ಈ ವರ್ಷದ ಏನಂತ ಕರಿತೀವಿ, ಈ ವಿಂಟರ್ ಸೆಷನ್ ಏನಿದೆ,
ಚಳಿಗಾಲದ ಅಧಿವೇಶನ ಏನಿದೆ ಅಲ್ಲಿ ಇದನ್ನು ಪಾಸ್ ಮಾಡಿರುವಂತಹದ್ದು, ಅಂಗೀಕಾರ ಮಾಡಿರುವಂತಹದ್ದು. ಈ ಭಾರತೀಯ ನ್ಯಾಯ ಸಂಹಿತೆ ಏನಿದೆ IPC 1860, ನೋಡಿ ಪ್ರೀ ಬ್ರಿಟಿಷ್ ಟೈಮಿಂದಲ್ವಾ ಇದು, ಬ್ರಿಟಿಷರ ಕಾಲದ್ದು, ಪ್ರೀ ಇಂಡಿಪೆಂಡೆನ್ಸ್ ಟೈಮಿನದ್ದು, ಅಂದರೆ ಬ್ರಿಟಿಷರ ಕಾಲದ IPCಯನ್ನು ಭಾರತೀಯ ನ್ಯಾಯ ಸಂಹಿತೆ 2023 ರೀಪ್ಲೇಸ್ ಮಾಡುವಂಥದ್ದು ಅಥವಾ ಬದಲಾಯಿಸ್ತಾ ಇರ್ತಕ್ಕಂಥದ್ದು. ಏನು ಸಂಪೂರ್ಣವಾಗಿ ಬದಲಾಯಿಸಿದೆಯಾ? ಇಲ್ಲ. ಕೆಲವೊಂದು IPCಯಲ್ಲಿರ್ತಕ್ಕಂಥ ರೆಗ್ಯುಲೇಷನ್ಸನ್ನು ಅದು ಹಾಗೆ ಇಟ್ಟಿದೆ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಮರ್ಡರ್ ಆಗಿರಬಹುದು ಅಥವಾ ಯಾರಿಗೋ ಒಬ್ಬರಿಗೆ ಹೊಡೆದಾಟದಲ್ಲಿ ಅಥವಾ ಗಾಯಗೊಳಿಸಿರುವುದಾಗಿರಬಹುದು. ಅದೇ ರೀತಿಯಾಗಿ ಇನ್ನು ಅನೇಕ ಪ್ರಾವಿಷನ್ಸನ್ನು ಆ್ಯಸ್ ಇಟ್ ಈಸ್ IPCಯಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ವಿಷಯಗಳನ್ನು ಬದಲಾಯಿಸಿದ್ದಾರೆ ಮತ್ತು ಹೊಸ ವಿಷಯಗಳನ್ನು ಸಹ ಇವರು ತಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು ಮಾಡಿದ್ದಾರೆ ಅಂತಂದರೆ, ಹೊಸ ನೀತಿ ನಿಯಮಗಳನ್ನು ತಂದಿದ್ದಾರೆ. ಯಾವುದಕ್ಕೆ? ಈ ಆರ್ಗನೈಸ್ಡ್ ಕ್ರೈಮಿಗಾಗಿರಬಹುದು, ಭಯೋತ್ಪಾದಕತೆ ಆಗಿರಬಹುದು, ಮತ್ತು ಈ ಮಾಬ್ ಲಿಂಚಿಂಗ್ ಏನಿದೆ ಅಲ್ವಾ, ಮಾಬ್ ಲಿಂಚಿಂಗಿಗೋಸ್ಕರ ಆಗಿರ್ಬೋದು, ಇವಕ್ಕೆಲ್ಲ ಹೊಸ ಕಾನೂನುಗಳನ್ನು ಅವರು ತಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೊಸ ಏನಂತ ಕರಿತೀವಿ, ಇನ್ನೋವೇಷನ್ ಏನು ಅಂತಂದರೆ, ಕಮ್ಯುನಿಟಿ ಸರ್ವಿಸನ್ನು ಒಂದು ಪೆನಾಲ್ಟಿಯಾಗಿ, ಅಂದರೆ ಸಮಾಜ ಸೇವೆಯನ್ನು ಮಾಡಬೇಕು ನೀವು, ಶಿಕ್ಷೆಯ ರೂಪದಲ್ಲಿ ಸಮಾಜ ಸೇವೆಯನ್ನು ಕೊಡುವಂತಹದ್ದು, ಇದನ್ನು ಸಹ ಹೊಸದಾಗಿ ಇನ್ನೋವೇಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹದ್ದು. ಇದು ನಮ್ಮ ಭಾರತೀಯ ನ್ಯಾಯ ಸಂಹಿತೆ 2023. ಇದರಲ್ಲಿ ಏನಾಗ್ತಾ ಇದೆ ಅಂತಂತಂದರೆ, ಟೆರರಿಸಮ್ನ UAPA ಆ್ಯಕ್ಟ್ನಲ್ಲಿ ಇಷ್ಟು ದಿನ ನಾವು ಡಿಫೈನ್ ಮಾಡಿದ್ವಿ, ಭಯೋತ್ಪಾದಕತೆ ಅಂದರೆ ಏನು ಅಂತಕ್ಕಂಥದ್ದು ಅಲ್ವಾ. ಈಗ ಅದೇ ಭಯೋತ್ಪಾದಕತೆಯನ್ನು ಸ್ವಲ್ಪ ಜನರಲೈಸ್ಡ್ ಟರ್ಮಲ್ಲಿ ಸ್ವಲ್ಪ ಬದಲಾವಣೆಯೊಂದಿಗೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಆಯ್ತಾ? ಇಲ್ಲಿ ನೋಡಿ, ಟೆರರಿಸಮ್ಮಿನ ಡೆಫಿನಿಷನ್ ಏನು ಕೊಟ್ಟಿದ್ದಾರೆ ಅಂದರೆ, ದಿ ಆ್ಯಕ್ಟ್ಸ್ ದಟ್ ಥ್ರೆಟನ್ ನೇಷನ್ಸ್ ಇಂಟೆಗ್ರಿಟಿ ಆರ್ ಕಾಸಿಂಗ್ ಟೆರರ್ ಅಮಂಗ್ ದಿ ಪಾಪ್ಯುಲೆನ್ಸ್. ಪೆನಲ್ಟೀಸ್ ರೇಂಜ್ ಫ್ರಮ್ ಡೆತ್ ಆರ್ ಲೈಫ್ ಇಂಪ್ರಿಸನ್ಮೆಂಟ್ ಟು ಇಂಪ್ರಿಸನ್ಮೆಂಟ್ ವಿತ್ ಫೈನ್ಸ್ ಅಂತ ಇಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಅಂದರೆ ನಾವು ಕನ್ನಡದಲ್ಲಿ ನೋಡಬೇಕು ಅಂತಂದರೆ, ರಾಷ್ಟ್ರದ ಸಮಗ್ರತೆಗೆ ಬೆದರಿಕೆ ಉಂಟು ಮಾಡುವ ಅಥವಾ ಜನಸಾಮಾನ್ಯರಲ್ಲಿ ಭಯವನ್ನು ಉಂಟು ಮಾಡುವ ಕೃತ್ಯಗಳನ್ನು ನಾವು ಭಯೋತ್ಪಾದಕ ಕೃತ್ಯಗಳು ಅಂತ ಹೇಳಬಹುದು. ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳೋದಿದ್ರೆ ನೀವು ಕ್ಲಾಸನ್ನು ಕೇಳ್ತಾನೆ ಕನ್ನಡದಲ್ಲಿ ಬರ್ಕೊಬಹುದು. ಓಕೆನಾ? ರಾಷ್ಟ್ರದ ಸಮಗ್ರತೆಗೆ ಬೆದರಿಕೆಯನ್ನು ಉಂಟು ಮಾಡುವಂಥದ್ದು, ಅಂದರೆ ಸಮಗ್ರತೆಗೆ ಹಾನಿ ಉಂಟು ಮಾಡುವಂತಹದ್ದು ಮತ್ತು ಜನಸಾಮಾನ್ಯರಲ್ಲಿ ಭಯವನ್ನು ತರುವಂತಹದ್ದು. ಇವುಗಳನ್ನು ನಾವು, ಈ ಒಂದು ಕೃತ್ಯಗಳನ್ನು ನಾವು ಭಯೋತ್ಪಾದಕ ಕೃತ್ಯಗಳು ಅಂತ ಕರಿಬಹುದು. ಇನ್ನು ಆರ್ಗನೈಸ್ಡ್ ಕ್ರೈಮ್ಸ್ ಅಂತ ಅಂದರೆ ಏನು ಅಂತಂದರೆ, ಸಂಘಟಿತ ಅಪರಾಧಗಳು ಅಂತ ಕರಿತೇವೆ. ಯಾವುದು ಆರ್ಗನೈಸ್ಡ್ ಕ್ರೈಮ್ಸು ಅಂತಂತಂದರೆ, ಈ ಅಪಹರಣ ಆಗಿರಬಹುದು, ಆಮೇಲೆ ಬೆದರಿಕೆ ಆಗಿರಬಹುದು, ಹಣಕಾಸಿನ ವಂಚನೆ ಆಗಿರಬಹುದು, ಸೈಬರ್ ಅಪರಾಧಗಳಾಗಿರಬಹುದು, ಇವೆಲ್ಲವೂ ಸಹ ನಮ್ಮ ಸಂಘಟಿತ ಅಪರಾಧಗಳಲ್ಲಿ ಬರ್ತದೆ. ಅದೇ ರೀತಿಯಾಗಿ ಗುಂಪು ದೌರ್ಜನ್ಯ, ಮಾಬ್ ಲಿಂಚಿಂಗ್ ಏನಿದೆ, ಇದು ಕೋವಿಡ್ ಕಾಲದಿಂದ ತುಂಬ ಹೆಚ್ಚಾಗ್ತಾ ಇದೆ ಅಲ್ವಾ. ಸೊ ಈ ಮಾಬ್ ಲಿಂಚಿಂಗಿಗೂ ಸಹ ಇದನ್ನು ಗುಂಪು ದೌರ್ಜನ್ಯ ಅಂತ ನಾವು ಕರಿಬಹುದು. ಈ ಗುಂಪು ದೌರ್ಜನ್ಯಕ್ಕೂ ಸಹ ಶಿಕ್ಷೆಗಳನ್ನು ಭಾರತೀಯ ನ್ಯಾಯ ಸಂಹಿತೆ 2023 ನೀಡಿದೆ. ಏನು ಅಂತಂತಂದರೆ, 5 ಅಥವಾ ಹೆಚ್ಚಿನ ವ್ಯಕ್ತಿಗಳು ಜಾತಿ ಮತ್ತು ಧರ್ಮ ಮತ್ತು ಇನ್ಯಾವುದೇ ಕಾರಣಕ್ಕಾಗಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಗಾಯಗೊಳಿಸಿದರೆ ಅಥವಾ ಒಂದು ವ್ಯಕ್ತಿಯ ಕೊಲೆಯನ್ನು ಮಾಡಿದರೆ ಅದು ಏನಿದೆ ಅದಕ್ಕೆ ಶಿಕ್ಷೆ ಇದೆ. ಓಕೆನಾ? ಆ ಶಿಕ್ಷೆ ನೋಡಿ, ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಅಲ್ಲಿವರೆಗೂ ಸಹ ಹೋಗ್ಬೋದು. ಸೊ ನೋಡಿ, ಸ್ಟ್ರಿಕ್ಟ್ ಲಾಸನ್ನು, ಸ್ಟ್ರಿಕ್ಟ್ ಪನಿಷ್ಮೆಂಟ್ಸನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಕೊಟ್ಟಿರುವಂತಹದ್ದು. ಅದೇ ರೀತಿಯಾಗಿ ಸೆಡಿಷನ್ ಏನಿದೆ, ಏನು ರಾಜದ್ರೋಹ ಅಂತ ಕರಿತಾ ಇದ್ವಲ್ವಾ ಇಷ್ಟು ದಿನ, ಈ ಸೆಡಿಷನನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ರೀಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟು ಸೆಡಿಷನ್ ಆ್ಯಕ್ಟಿನ ಒಳಗಡೆಗೆ ಅಥವಾ ರಾಜದ್ರೋಹದ ಈ ಆ್ಯಕ್ಟ್ನ ಒಳಗಡೆಗೆ ಯಾರನ್ನು ಪನಿಷ್ ಮಾಡೋ ಹಾಗಿಲ್ಲ, ಯಾರಿಗೂ ಶಿಕ್ಷೆ ನೀಡುವಂತಿಲ್ಲ. ಸೆಡಿಷನ್ ಬದಲಾಗಿ ಹೊಸ ಕಾನೂನನ್ನು ನೀವು ತನ್ನಿ, ರಾಜದ್ರೋಹದ ಬದಲಾಗಿ ಹೊಸ ಕಾನೂನನ್ನು ನೀವು ತನ್ನಿ ಅಂತ ಹೇಳಿ ಸರ್ಕಾರಕ್ಕೆ ಕೋರ್ಟ್ ಹೇಳಿದಾಗ ಈ ಒಂದು ಸೆಡಿಷನನ್ನು ಬಿಟ್ಟಿದೆ. ಈ ಸಾರಿ ಬಂದಿರತಕ್ಕಂಥ ಈ ಆ್ಯಕ್ಟ್ ಏನಿದೆ, ಇದು ಸೆಡಿಷನನ್ನು ಬಿಟ್ಟಿದೆ. ರಾಜದ್ರೋಹವನ್ನು ಕಡೆಗಣಿಸಿ ರಾಷ್ಟ್ರದ್ರೋಹ ಅಂತಂದರೆ, ಇವಾಗ ಇದಕ್ಕೇನು ಡೆಫಿನಿಷನ್ ಹೇಳ್ತಾರೆ ಅಂತಂತಂದರೆ,
ಸಶಸ್ತ್ರ ದಂಗೆ ಅಂತಂದರೆ ಏನಂತ ಕರಿಬಹುದು ನಾವು, ಆರ್ಮ್ಡ್ ರೆಬಿಲಿಯನ್ ಅಂತ ಕರಿತೀವಿ. ಸಶಸ್ತ್ರ ದಂಗೆ ಅಥವಾ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಬರುವಂತೆ, ಆಯಿತಾ, ನ್ಯಾಷನಲ್ ಯೂನಿಟಿಯನ್ನು ಹಾರ್ಮ್ ಮಾಡುವಂಥ ಯಾವುದೇ ಆ್ಯಕ್ಟ್ ಆಗಿರಲಿ ಅದನ್ನು ನಾವು ಸೆಡಿಷನ್ನ ಬದಲಾಗಿ ಯಾವುದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿಯೇ ಶಿಕ್ಷೆಗೆ ಗುರಿಪಡಿಸಬಹುದು, ಶಿಕ್ಷೆಯನ್ನು ನೀಡಬಹುದು. ಈ ಒಂದು ಆಕ್ಟಿವಿಟೀಸ್ಗೆ ಇದನ್ನು ಸೆಡಿಷನ್ನ ಒಳಗಡೆ ಬುಕ್ ಮಾಡುವಂತಿಲ್ಲ, ಸೆಡಿಷನ್ನ ಅಡಿಯಲ್ಲಿ ಇದಕ್ಕೆ ಶಿಕ್ಷೆಯನ್ನು ನೀಡುವಂತಿಲ್ಲ, ಆಯಿತಾ. ನಮ್ಮ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲೇ ಕೊಡಬೇಕು. ಅದೇ ರೀತಿಯಾಗಿ ಡೆತ್ ಬೈ ನೆಗ್ಲಿಜೆನ್ಸ್ ಏನು ಅಂದರೆ ನಿರ್ಲಕ್ಷ್ಯದಿಂದ ಸಾವುಗಳು ಸಂಭವಿಸ್ತಾವಲ್ಲ, ಅವುಗಳಿಗೆ ಶಿಕ್ಷೆ ಏನು ಮಾಡಿದ್ದಾರೆ ಅಂತಂತಂದರೆ, ಮುಂಚೆ 4 ವರ್ಷ ಇತ್ತು, ಮುಂಚೆ 2 ವರ್ಷ ಇತ್ತು, ಅದನ್ನು ನಾವು ಇನ್ಕ್ರೀಸ್ ಮಾಡಿ ಹೆಚ್ಚು ಮಾಡಿ 4 ವರ್ಷಕ್ಕೆ ಮಾಡಿದ್ದಾರೆ. ಅಂದರೆ ನಿರ್ಲಕ್ಷ್ಯದಿಂದ ಯಾರಾದರೂ, ಈಗ ನನ್ನ ನಿರ್ಲಕ್ಷ್ಯದಿಂದ ಯಾರಾದರೂ ಒಬ್ಬರು ಸಾವನ್ನಪ್ಪಿದ್ದಾರೆ ಅಂತಂತಂದರೆ ನನಗೆ 4 ವರ್ಷದವರೆಗೂ ಶಿಕ್ಷೆ ಆಗಬಹುದು. ಯಾವುದರಲ್ಲಿ, ಈಗ ಮುಂಚೆ ಇದ್ದಿದ್ದು 2 ವರ್ಷದ ಶಿಕ್ಷೆ 304A IPC ಸೆಕ್ಷನ್ನಲ್ಲಿ, ಇದನ್ನು ಬದಲಾಯಿಸಿ ಇವಾಗ 4 ವರ್ಷಕ್ಕೆ ಮಾಡಿದ್ದಾರೆ. ಅದೇ ರೀತಿ ನಿರ್ಲಕ್ಷ್ಯ, ಇವಾಗ ವೈದ್ಯರ ನಿರ್ಲಕ್ಷ್ಯದಿಂದ, ಡಾಕ್ಟರ್ಸಿನ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ರೆ ಏನು, ಅವಾಗಲೂ 4 ವರ್ಷ ಶಿಕ್ಷಣ ಇಲ್ಲ, ಅಂಥವರಿಗೆ 2 ವರ್ಷದ ಶಿಕ್ಷೆ. ನೆನಪಲ್ಲಿಟ್ಕೊಳ್ಳಿ, ಓಕೆನಾ. ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಇವಾಗ ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇದ್ದಾರಲ್ವಾ UPSC ಪ್ರಿಲಿಮ್ಸ್ನಲ್ಲಿ. ಅಂಥ ಸಿಚುವೇಶನ್ ನೋಡಿ, ಓನ್ಲಿ 1, ಓನ್ಲಿ 2, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಈ ರೀತಿ ಬಂದಿರುವಾಗ ನಿಮ್ಗೆ ಎಕ್ಸಾಕ್ಟ್ಲಿ ಸ್ಟೇಟ್ಮೆಂಟ್ಗಳು ಗೊತ್ತಿದ್ದಾಗ ಮಾತ್ರ ನೀವು ಉತ್ತರಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ಆದ್ದರಿಂದ ಆದಷ್ಟು ಎಷ್ಟಾಗ್ತದೆ ಅಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂತಂದರೆ, ಸುಪ್ರೀಂ ಕೋರ್ಟು ಕೆಲವೊಂದು ವಿಷಯಗಳನ್ನು ಹೇಳಿತ್ತು. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಅಡಲ್ಟ್ರಿ ಅಂತಂತಂದರೆ ಮದುವೆ ಆಗಿರುವಂತಹ ಒಬ್ಬ ಪರ್ಸನ್ ಏನಿದ್ದಾರೆ ಅವರು ಇನ್ನೊಬ್ಬರ ಜೊತೆಗೆ ಅನೈತಿಕ ಸಂಬಂಧನ ಇಟ್ಕೊಳ್ಳುವಂಥದ್ದು ಅಡಲ್ಟ್ರಿ ಅಂತ ಕನ್ಸಿಡರ್ ಮಾಡ್ತಿತ್ತು. ಈ ಅಡಲ್ಟ್ರಿ ಏನಿದೆ IPCಯಲ್ಲಿ ಪನಿಷಬಲ್ ಒಫೆನ್ಸ್ ಇತ್ತು. ಇದನ್ನು ಸುಪ್ರೀಂ ಕೋರ್ಟು ಇದು ಪನಿಷಬಲ್ ಒಫೆನ್ಸ್ ಅಲ್ಲ ಅಂತ ಹೇಳಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಏನು ಹೇಳಿತ್ತಲ್ಲ ಅದನ್ನು ಈಗ ಪ್ರಸ್ತುತವಾಗಿ ತಂದಿರತಕ್ಕಂತಹ ಸಂಹಿತೆ ಏನಿದೆ ಅದು ಸಹ ಎತ್ತಿ ಹಿಡಿದಿದೆ. ಅದರ ಜೊತೆಗೇನೆ ಈ ಕೊಲೆ ಅಥವಾ ಕೊಲೆಯ ಪ್ರಯತ್ನಕ್ಕೆ ಜೀವಾವಧಿ ಶಿಕ್ಷೆಯೊಂದಿಗೆ ಮರಣದಂಡನೆಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದೆರಡನ್ನೂ ಸಹ ಸುಪ್ರೀಂ ಕೋರ್ಟ್ ಹೇಳಿತ್ತು. ಬಟ್ ಏನು ಗೊತ್ತಾ, ಈ ಆ್ಯಕ್ಟಲ್ಲಿ ಇನ್ನೂ ಒಂದು ಪ್ರಾವಿಷನನ್ನು ಇನ್ಕ್ಲೂಡ್ ಮಾಡಬೇಕಿತ್ತು. ಯಾವುದು ಅಂತಂತಂದರೆ ಮ್ಯಾರಿಟಲ್ ರೇಪ್ಸ್ ಏನಿದೆ ಅದನ್ನೂ ಸಹ ಇನ್ಕ್ಲೂಡ್ ಮಾಡಬೇಕಿತ್ತು. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಸಂಬಂಧಿಸಿದಂತಹ ಕಾನೂನುಗಳು ಭಾರತದಲ್ಲಿ ಇಲ್ಲ ಅಂತ ಟೈಮ್ ಟು ಟೈಮ್ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇದೆ. ಆದರೆ ಇನ್ನೂವರೆಗೂ ಇದರ ಕುರಿತಾಗಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿಲ್ಲ, ಓಕೆನಾ. ಸೊ ಇದು ನಮ್ಮ ಭಾರತೀಯ ನ್ಯಾಯ ಸಂಹಿತೆ 2023. ನೆನಪಲ್ಲಿ ಇಟ್ಕೊಳ್ಬೇಕು, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ, ಆಯಿತಾ. ಇದ್ರ ಕುರಿತಾಗಿ ನೋಡಿ, ಇದ್ರ ಬೆನಿಫಿಟ್ಸ್ ಏನು, ಇದರ ಪ್ರಾಬ್ಲಮ್ಸ್ ಏನು ಅಂತಂದರೆ, ಇದರಿಂದ ಉಂಟಾಗುವಂತಹ ತೊಂದರೆಗಳು ಯಾವುದ್ಯಾವುದು ಅಂತಕ್ಕಂತಹದನ್ನು ನಾವು ಯೋಚನೆ ಮಾಡಬೇಕು ಇವಾಗ, ಅಲ್ವಾ. ಸೊ ಇವುಗಳನ್ನು ನಾವು ನೋಡೋದಕ್ಕಿಂತ ಮುಂಚೆ ಏನು ಮಾಡೋಣ ಅಂತ, ಈ ಒಂದು ಆ್ಯಕ್ಟ್ನಿಂದ ಏನೇನು ಪ್ರಾಬ್ಲಮ್ಸ್ ಇದೆ, ಆಯಿತಾ, ಇವುಗಳ ಕೆಲವೊಂದು ಡ್ರಾಬ್ಯಾಕ್ಸ್ಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಅವುಗಳನ್ನು ನಾವು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಯಾವುದಾದ್ರೂ ಒಳ್ಳೆ ಎಡಿಟೋರಿಯಲ್ಸ್ ಬಂದಿದೆ ಅಂತಂದರೆ ಅದರ ಮುಖಾಂತರ, ಅದರ ಸಹಾಯದೊಂದಿಗೆ ನಾವು ಇವುಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನಿಸೋಣ. ಈಗ ಸದ್ಯಕ್ಕೆ ಇವುಗಳ ಪ್ರಾವಿಷನ್ಸ್ ಏನೇನು ಅಂತಕ್ಕಂಥದ್ದನ್ನು ನಾವು ಟಾರ್ಗೆಟ್ ಮಾಡಬೇಕಾಗ್ತದೆ, ಓಕೆನಾ. ಸೊ ಇದು ಭಾರತೀಯ ನ್ಯಾಯ ಸಂಹಿತೆ. ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕುರಿತಾಗಿ ನಾವು ನೋಡೋಣ. ನಾನು ಮೊದಲೇ ಹೇಳಿದ್ದೆ, ಇದು CRPC ಕೋಡನ್ನು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ರೀಪ್ಲೇಸ್ ಮಾಡುವಂತಹದ್ದು. ಇದರ ಬದಲಿಗೆ ಹೊಸ ಕಾನೂನನ್ನು ಜಾರಿಗೆ ತಂದಿರುವಂತಹದ್ದು. ಇದು ಹೊಸ ಕಾನೂನು ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023. ಇದು ವೈದ್ಯಕೀಯ ಪರೀಕ್ಷೆಗಳ ಕುರಿತಾಗಿ, ಮೇನ್ಲಿ ಏನು ಕ್ರಿಮಿನಲ್ ಪ್ರೊಸೀಜರ್ಸ್ ಕುರಿತಾಗಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಇದು ನೀಡುವಂತಹದ್ದು. ಅದರಲ್ಲಿ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಚೇಂಜಸ್ ಏನೇನು ಮಾಡಿದ್ದಾರೆ, ಬದಲಾವಣೆಗಳನ್ನು ಏನೇನು ತಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಈ ವೈದ್ಯಕೀಯ ಪರೀಕ್ಷೆಗಳಲ್ಲಿ, ಆಯಿತಾ, ಈ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸುಲಭತೆಯನ್ನು ಹೆಚ್ಚು ಮಾಡಲಿಕ್ಕೆ, ಅಂದರೆ ಆಕ್ಸೆಸಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅಂತಂತಂದರೆ, ಯಾವುದೇ ಪೊಲೀಸ್ ಆಫೀಸರ್ಸು ಮುಂಚೆ ಏನಿತ್ತು ಅಂತಂದರೆ ಸಬ್ ಇನ್ಸ್ಪೆಕ್ಟರಿನ ಕೆಳಗಡೆಗೆ ಮೆಡಿಕಲ್ ಎಕ್ಸಾಮಿನೇಷನ್ನಿನ ಒಂದು ಅಥಾರಿಟಿಯನ್ನು ಕೊಟ್ಟಿರಲಿಲ್ಲ. ಸಬ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮೇಲಿನವರಿಗೆ ಈ ಒಂದು ವೈದ್ಯಕೀಯ ಪರೀಕ್ಷೆಯ ಒಂದು ಅಧಿಕಾರ ಇದ್ದಿದ್ದು. ಈಗ ಸಬ್ ಇನ್ಸ್ಪೆಕ್ಟರ್ಗಿಂತ ಲೋವರ್ ಲೆವೆಲಲ್ಲಿ ಇರ್ತಕ್ಕಂಥ ಪೊಲೀಸ್ ಪರ್ಸನಲ್ ಸಹ ಇಲ್ಲಿ
ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಬಹುದು. ಅವರ ಒಂದು ಅಥರೈಸೇಷನ್ನು ಸಹ ಸಾಕು. ಇದರಿಂದ ಏನಾಗ್ತದೆ ಅಂತಂತಂದರೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಈ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತದೆ ಮತ್ತು ಟೈಮ್ ಡ್ಯೂರೇಷನ್ ಏನಿದೆ ಈ ಮೆಡಿಕಲ್ ಎಕ್ಸಾಮಿನೇಷನ್ ಅದು ಕಡಿಮೆ ಆಗುತ್ತದೆ ಅಲ್ವಾ. ಅದರ ಜೊತೆಗೆ ಫಾರೆನ್ಸಿಕ್ ತನಿಖೆಗಳ ಕುರಿತಾಗಿಯೂ ಸಹ ಈ ಒಂದು ಕಾಯ್ದೆ ಹೇಳ್ತದೆ. ಏನು ಹೇಳ್ತಾ ಇದೆ ಅಂತಂತಂದರೆ ಕನಿಷ್ಠ 7 ವರ್ಷಗಳ ಜೈಲು ಶಿಕ್ಷೆಗೆ ಒಳಪಡುವ ಅಪರಾಧಗಳಿಗೆ ಫಾರೆನ್ಸಿಕ್ ತನಿಖೆಗಳೇನಿವೆ ಅವು ಕಡ್ಡಾಯವಾಗಿ ನಡೆಸಬೇಕಾಗಿದೆ. ಓಕೆನಾ. ನೋಡಿ, ಕನಿಷ್ಠ 7 ವರ್ಷಗಳ ಜೈಲು ಶಿಕ್ಷೆ ಒಳಪಟ್ಟಿರತಕ್ಕಂಥ ಅಪರಾಧಗಳೇನಿವೆ ಅವುಗಳಿಗೆ ಫೊರೆನ್ಸಿಕ್ ತನಿಖೆಗಳೇನಿದೆ ಅವುಗಳು ಕಂಪಲ್ಸರಿ ಅಥವಾ ಕಡ್ಡಾಯ ಅಂತ ನಾವು ಹೇಳಬಹುದು. ಅದರ ಜೊತೆಗೆ ತಜ್ಞರ ಅಪರಾಧ ಸ್ಥಳಗಳಲ್ಲಿ ಪುರಾವೆಗಳನ್ನು ಸಂಗ್ರಹಿಸುವ ಮತ್ತು ಇಲ್ಲಿ ಏನಾಗ್ತದೆ ಅಂತಂದರೆ ನೋಡಿ, ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಏನಿದೆ, ಫೊರೆನ್ಸಿಕ್ ತಜ್ಞರೇನಿದ್ದಾರೆ ಅವರು ಕಲೆಕ್ಟ್ ಮಾಡುವಂತಹ ಅಲ್ಲಿ ಎವಿಡೆನ್ಸಸ್ ಏನಿದೆ ಅವುಗಳನ್ನು ಡಿಜಿಟಲಿ ಸಹ ಇಲೆಕ್ಟ್ರಾನಿಕಲಿ ಸಹ ಸ್ಟೋರ್ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಾವಿಷನ್ ಇದೆ ಆಯಿತಾ. ಅದ್ರ ಜೊತೆಗೆ ಸ್ಯಾಂಪಲ್ ಕಲೆಕ್ಷನ್ ಅಥವಾ ಮಾದರಿ ಸಂಗ್ರಹದ ಕುರಿತಾಗಿನೂ ಸಹ ಈ ಒಂದು ಸಂಹಿತೆ ಮಾತಾಡ್ತಾ ಇದೆ. ಏನು ಹೇಳ್ತಾ ಇದೆ ಅಂತಂದರೆ ನೋಡಿ, ಬಂಧನದಲ್ಲಿ ಒಳಗಾಗದೇ ಇರುವಂತಹ ಅಂತಂದರೆ ಅರೆಸ್ಟ್ ಆಗದೇ ಇರುವಂತಹ ಜನರಿಂದನೂ ಸಹ ಈ ಫಿಂಗರ್ ಪ್ರಿಂಟ್ಸನ್ನು ಮತ್ತು ವಾಯ್ಸ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಬಹುದು ಅಂತಕ್ಕಂತಹ ಒಂದು ಪ್ರಮುಖ ಅಂಶವನ್ನು ಈ ಕಾಯ್ದೆ ಹೇಳ್ತಾ ಇದೆ. ಜೊತೆಗೆ ಕೆಲವೊಂದು ಕ್ರೈಮ್ಸಿಗೆ ಒಂದು ನಿರ್ದಿಷ್ಟ ಕಾಲಾವಧಿಯನ್ನು ಇದು ನಿಗದಿಪಡಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನು ಅಂತಂತಂದರೆ ಅತ್ಯಾಚಾರ ಸಂತ್ರಸ್ತರಿಗೆ ತಕ್ಕಂತೆ ಏನು ವೈದ್ಯಕೀಯ ವರದಿಗಳೇನಿವೆ ಅವು ಕೇವಲ 7 ದಿನಗಳಲ್ಲೇ ಪೊಲೀಸರು ನೀಡಬೇಕಾಗ್ತದೆ. ಅದರ ಜೊತೆಗೆ 7 ದಿನಗಳಲ್ಲಿ ವರದಿಗಳನ್ನು ನೀಡಬೇಕು ಮತ್ತು ತೀರ್ಪುಗಳನ್ನು ಕೇವಲ 30 ದಿನಗಳಲ್ಲಿ ಕೊಡಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ವಿಸ್ತರಿಸಬಹುದು ಅಂತಂದರೆ ಎಷ್ಟು ದಿನಕ್ಕೆ ವಿಸ್ತರಿಸಬಹುದು ಅಂತಂದರೆ 45 ದಿನಕ್ಕೆ ವಿಸ್ತರಿಸಬಹುದು. ಅದೇ ರೀತಿಯಾಗಿ ಚಾರ್ಜ್ ಫ್ರೇಮಿಂಗನ್ನು ಫಸ್ಟು ಹಿಯರಿಂಗ್ ಏನು ನಡೀತಾ ಇದೆ ಅದರ 60 ದಿನಗಳಲ್ಲೇ ಮಾಡಬೇಕು ಅಂತಕ್ಕಂಥ ಸ್ಟ್ರಿಂಜೆಂಟ್ ಮೆಕ್ಯಾನಿಸಮ್ಸನ್ನು ಕೊಟ್ಟಿರುವಂತಹದ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ. ನೋಡಿ, ಇಲ್ಲಿ ಜಾಸ್ತಿ ಮಾತಾಡ್ತಾ ಇರುವಂತಹದ್ದೇನು ಮೆಡಿಕಲ್ ಎಕ್ಸಾಮಿನೇಷನ್ ಅಥವಾ ವೈದ್ಯಕೀಯ ಪರೀಕ್ಷೆಯ ಕುರಿತಾಗಿ. ಇದಕ್ಕೆ ಅಥಾರಿಟಿ ಯಾರು? ಮುಂಚೆ ಸಬ್ ಇನ್ಸ್ಪೆಕ್ಟರ್ ಇದ್ರು ಅಲ್ವಾ. ಸಬ್ ಇನ್ಸ್ಪೆಕ್ಟರ್ SI ಲೆವೆಲು, ಅವರ ಅಬವ್ ರ್ಯಾಂಕ್ಗಳು ಮಾತ್ರ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಥಾರಿಟೀಸ್ ಆಗಿದ್ರು. ಈಗ SI ಮತ್ತು ಬಿಲೋ ರ್ಯಾಂಕ್ಸ್ಗೂ ಸಹ ಅರ್ಹರಿದ್ದಾರೆ. ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ ಏನು? 7 ವರ್ಷದ ಜೈಲು ಶಿಕ್ಷೆಯ ಪಾಸಿಬಿಲಿಟಿ ಇರುವಂತಹ ಕ್ರೈಮ್ಗಳೆಲ್ಲದಕ್ಕೂ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ ಕಂಪಲ್ಸರಿ ಅಲ್ವಾ. ಆ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡುವಂತಹವರು ಡಿಜಿಟಲಿಯೂ ಸಹ ಇಲೆಕ್ಟ್ರಾನಿಕಲಿಯೂ ಸಹ ಅದನ್ನು ಸ್ಟೋರ್ ಮಾಡಬೇಕು. ಯಾವ ರಾಜ್ಯಗಳಲ್ಲಿ ಈ ಒಂದು ಫೆಸಿಲಿಟಿ ಈ ಒಂದು ವ್ಯವಸ್ಥೆ ಇಲ್ವೋ ಅವರು ಬೇರೆ ರಾಜ್ಯಗಳ ಸಹಾಯ ತೆಗೆದುಕೊಳ್ಳುವಂತಹದ್ದು. ಆದರೆ ಇದನ್ನು ಕಂಪಲ್ಸರಿ ಮಾಡಲೇ ತೀರಬೇಕು ಅಂತ ಹೇಳ್ತಾರೆ. ಜೊತೆಗೆ ಸ್ಯಾಂಪಲ್ ಕಲೆಕ್ಷನ್ ಏನಿದೆ ಅದಕ್ಕೆ ಅಧಿಕಾರವನ್ನು ಇಲ್ಲಿ ಪೊಲೀಸ್ನವ್ರಿಗೆ ಏನು ಕೊಟ್ಟಿರುವಂತಹದ್ದು ಅಂತಂದರೆ ಈಗ ಜೈಲಿನಲ್ಲಿ ಇಲ್ಲದೆ ಇರ್ತಕ್ಕಂತಹ ಅಥವಾ ಅರೆಸ್ಟ್ ಆಗದೇ ಇರುವಂತಹ ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸನ್ನು ಮತ್ತು ವಾಯ್ಸ್ ಸ್ಯಾಂಪಲ್ಸನ್ನು ಸಹ ಕಲೆಕ್ಟ್ ಮಾಡಬಹುದು. ಜೊತೆಗೆ ಈ ರೇಪ್ ವಿಕ್ಟಿಮ್ಸ್ ಏನಿದ್ದಾರೆ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಸಂತ್ರಸ್ತರೇನಿದ್ದಾರೆ ಅವರ ಕುರಿತಾಗಿ ಏನೇನು ಇನ್ವೆಸ್ಟಿಗೇಷನ್ಸ್ ನಡೀತದೆ ಅಥವಾ ಕೋರ್ಟ್ ಹಿಯರಿಂಗ್ಸ್ ನಡೀತಾ ಇದೆ ಅದೆಲ್ಲ ಲಿಮಿಟೆಡ್ ಟೈಮ್ ಫ್ರೇಮ್ನಲ್ಲೇ ನಡೆಯುವಂತಹದ್ದು ಅಂತ ಹೇಳ್ತಾ ಇರುವಂಥದ್ದು. ಇದು ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023. ಇನ್ನು ಭಾರತೀಯ ಸಾಕ್ಷ್ಯ ಸಂಹಿತೆ ಏನಿದೆ ಇದು ಸಿಂಪಲ್ ಆಗಿದೆ. ಅದೇ ನೋಡಿ, ಈ ಒಂದು ಭಾರತೀಯ ಸಾಕ್ಷ್ಯ ಸಂಹಿತೆ ಇಂಡಿಯನ್ ಎವಿಡೆನ್ಸಸ್ ಆಕ್ಟ್ 1872. ನೋಡಿ, IPC ಮತ್ತು ಇಂಡಿಯನ್ ಎವಿಡೆನ್ಸಸ್ ಆಕ್ಟ್ ಏನಿದೆ ಇವು ಬ್ರಿಟಿಷರ ಕಾಲದ್ದು ಹೌದಾ. 1818ನೇ ನೋಡಿ 1800s ಅಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಕೇವಲ CRPC ಏನಿದೆ ಅದು ಪೋಸ್ಟ್ ಇಂಡಿಪೆಂಡೆನ್ಸ್ನದು. ಈ ಮೂರನ್ನು ಸಹ ಇವು ರೀಪ್ಲೇಸ್ ಮಾಡಿರುವಂಥದ್ದು ಅಲ್ವಾ. ನೋಡಿ, ಈ ಭಾರತೀಯ ಸಾಕ್ಷ್ಯ ಸಂಹಿತೆ ಏನಿದೆ ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟಿನ ಪ್ರಮುಖ ಅಂಶಗಳನ್ನು ಆಸ್ ಇಟ್ ಈಸ್ ಇಟ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಕನ್ಫೆಷನ್ಸ್ ಅಥವಾ ಒಬ್ಬ ಕ್ರಿಮಿನಲ್ ಒಂದು ಕ್ರೈಮನ್ನು ಒಪ್ಪಿಕೊಳ್ಳುವಂತಹದ್ದು, ರಿಲೆವೆನ್ಸ್ ಆಫ್ ದಿ ಫ್ಯಾಕ್ಟ್ಸ್ ಆಗಿರಬಹುದು ಮತ್ತು ಬರ್ಡನ್ ಆಫ್ ಪ್ರೂಫ್ ಅಥವಾ ಪುರಾವೆಗಳ ಹೊರೆ ಆಗಿರಬಹುದು. ಇವೆಲ್ಲದರ ಕುರಿತಾಗಿರ್ತಕ್ಕಂಥ ಪ್ರಾವಿಷನ್ಸು ಇಂಡಿಯನ್ ಎವಿಡೆನ್ಸಸ್ ಆಕ್ಟಿಂದ ಏನಿತ್ತೋ ಅದನ್ನೇ
ಇದು ಭಾರತೀಯ ಸಾಕ್ಷ್ಯ ಸಂಹಿತೆ ಅಥವಾ ಭಾರತೀಯ ಸಾಕ್ಷ್ಯ ಬಿಲ್ 2023 ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಕೆಲವೊಂದು ಚೇಂಜಸ್ಗಳನ್ನು ಮಾತ್ರ ನಾವಿಲ್ಲಿ ಗಮನಿಸ್ತೇವೆ. ಮೊದಲನೇದೇನು ಅಂತಂತಂದರೆ ಯಾವ ಯಾವ ಪುರಾವೆಗಳನ್ನು ನಾವು ಫಿಸಿಕಲ್ ಫಾರ್ಮಲ್ಲಿ ಅಥವಾ ಟ್ರೆಡಿಷನಲಿ ಬರಹದಲ್ಲಿ ಅಥವಾ ಮ್ಯಾಪ್ಸಲ್ಲಿ ಇವೆಲ್ಲದರಲ್ಲಿ ಇಡ್ತಿದ್ವಲ್ಲ, ಅವುಗಳನ್ನು ನಾವು ಎಲೆಕ್ಟ್ರಾನಿಕಲಿ ಅಥವಾ ಡಿಜಿಟಲಿಯೂ ಸಹ ಸ್ಟೋರ್ ಮಾಡಬೇಕು ಅಂತಕ್ಕಂಥದ್ದನ್ನು ಇದು ಹೇಳುವಂತಹದ್ದು. ಅದರ ಜೊತೆಗೆ ಪ್ರಾಥಮಿಕ ಮತ್ತು ದ್ವಿತೀಯ ಸಾಕ್ಷ್ಯಗಳು ಏನೇನಿದ್ದಾವೆ ಅವುಗಳ ಕುರಿತಾಗಿಯೂ ಸಹ ಈ ಒಂದು ಸಂಹಿತೆ ಬಿಲ್ ಮಾತಾಡ್ತದೆ. ಇಲ್ಲಿ ಮೂಲ ದಾಖಲೆಗಳು ಮತ್ತು ಇಲೆಕ್ಟ್ರಾನಿಕ್ ದಾಖಲೆಗಳು ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳು, ಆಯಿತಾ, ಇವೆಲ್ಲ ಏನಿವೆ ಇವು ಪ್ರೈಮರಿ ಎವಿಡೆನ್ಸಸ್ ಆಗಿಯೇ ಉಳಿತದೆ, ಆಯಿತಾ. ಮೂಲ ದಾಖಲೆಗಳು ಮತ್ತು ಇಲೆಕ್ಟ್ರಾನಿಕ್ ರೆಕಾರ್ಡಿಂಗ್ಗಳು ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳು ಇವೆಲ್ಲವೂ ಪ್ರಮುಖವಾಗಿ ಪ್ರಾಥಮಿಕ ದಾಖಲೆಗಳಾಗಿ ಅಥವಾ ಪ್ರಾಥಮಿಕ ಸಾಕ್ಷ್ಯಗಳಾಗಿ ಉಳಿತವೆ. ಅದರ ಜೊತೆಗೆ ಹೇಳಿರ್ತಕ್ಕಂಥದ್ದು ಬಾಯಿ ಮಾತಿನಿಂದ ಹೇಳ್ತಿರ್ತಕ್ಕಂಥ ಓರಲ್ ಮತ್ತು ರಿಟನ್ ದಾಖಲೆಗಳು ಅಥವಾ ಮೌಖಿಕ ಮತ್ತು ಲಿಖಿತ ಒಪ್ಪಿಕೊಳ್ಳುವಿಕೆಗಳೇನಿವೆ ಅವುಗಳನ್ನು ನಾವು ಸೆಕೆಂಡರಿ ಎವಿಡೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಓಕೆನಾ. ಓರಲ್ ಮತ್ತು ರಿಟನ್ ಅಡ್ಮಿಷನ್ಸ್ ಏನಿದೆ ಅಥವಾ ಓರಲ್ ಮತ್ತು ರಿಟನ್ ಸಾಕ್ಷ್ಯಗಳೇನಿವೆ ಅವುಗಳನ್ನು ನಾವು ಸೆಕೆಂಡರಿ ಎವಿಡೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು, ಆಯಿತಾ. ಇನ್ನು ಮುಂದುವರೆದು ಇವು ಮೂರು ಸಹ ಪ್ರಾವಿಷನ್ಸ್ ಇದೆ. ಇದೂ ಅಷ್ಟು ಇಂಪಾರ್ಟೆಂಟ್ ಆಗಲಿಕ್ಕಿಲ್ಲ, ಸೊ ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಏನೂ ಇಲ್ಲ. ಜಸ್ಟ್ ನೀವು ಇದನ್ನು ಒಂದ್ಸರಿ ನೋಡಿಕೊಂಡ್ರೆ ಸಾಕು, ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಏನಾದರೂ ಪ್ರಿಲಿಮ್ಸಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ ಬಂದರೆ ನೀವು ಬರೀಬಹುದು, ಆಯಿತಾ. ನೋಡಿ, ಇದು ನಮಗೆ ಪ್ರಿಲಿಮ್ಸ್ ರಿಲೆವೆಂಟ್ ಆಗಿರ್ತಕ್ಕಂಥ ಹೈಲಿ ರಿಲೆವೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಆಯಿತು. ಇನ್ನು ನೋಡಿ, ಯೂಶಲಿ ಏನು ಮಾಡ್ತಾರೆ ಅಂತಂತಂದರೆ ಮೇನ್ಸಲ್ಲಿ ನಾನು ಮುಂಚೆನೂ ಹೇಳಿದ್ದೇನೆ, ಜನರಲಿ 3 ಟೈಪ್ಸ್ ಆಫ್ ಕ್ವೆಶನ್ಸ್ ಕೇಳ್ತಾರೆ. ಏನು 3 ಟೈಪ್ಸ್ ಆಫ್ ಕ್ವೆಶನ್ಸು ಅಂತಂದರೆ, ನಂಬರ್ 1 ಕಂಪ್ಲೀಟ್ಲಿ ಫ್ಯಾಕ್ಚುವಲ್. ಏನು ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಇವೆಲ್ಲ ಈ ಒಂದು ಕ್ರಿಮಿನಲ್ ಲಾಸಿನ ಕುರಿತಾಗಿ ಡೈರೆಕ್ಟ್ ಫ್ಯಾಕ್ಚುವಲ್ ಕ್ವೆಶನ್ ಏನು ಹೇಳ್ತಾ ಇದೆ ಅಂತಕ್ಕಂತಹದ್ದು ಕೇಳುವಂಥದ್ದು. ವಾಟ್ ಆರ್ ದೀಸ್ ಲಾಸ್, ಮೆನ್ಷನ್ ದೇರ್ ಪ್ರಾವಿಷನ್ಸ್ ಅಂತ ಹೇಳಿ ಕೇಳಬಹುದು. ಮೆನ್ಷನ್ ದೇರ್ ಪ್ರಾವಿಷನ್ಸ್, ಇದು ನಮಗೆ ಡೈರೆಕ್ಟ್ ಆಗಿ ಬರುವಂಥ ಫ್ಯಾಕ್ಚುವಲ್ ಕ್ವೆಶನ್. ಇಂಥ ಕ್ವೆಶನ್ಗಳು ತುಂಬ ಡಿಫಿಕಲ್ಟ್ ಆಗುವಂಥದ್ದು. ಯಾಕಂತಂದರೆ ಜನರಲಿ ನಮಗೆ ಇವುಗಳದ್ದು ಓವರ್ ಆಲ್ ಸ್ಟ್ರಕ್ಚರ್ ಅಷ್ಟೇ ಗೊತ್ತಿರ್ತದೆ, ಸ್ಪೆಸಿಫಿಕ್ ಪ್ರಾವಿಷನ್ಸ್ ಗೊತ್ತಿರಲ್ಲ. ಸೊ ನಾವು ಕ್ಲೀನಾಗಿ ಇವುಗಳನ್ನು ಅರ್ಥ ಮಾಡ್ಕೊಂಡು ಓದಿದಾಗ ನಮಗೆ ಇದು ಈಸಿ ಆಗುವಂಥದ್ದು. ಇದು ಕ್ವೆಶನ್ ಆದ ರೀತಿ ಏನಾದರೂ ಕೇಳಿದರೆ ಒಂದು ಪರ್ಟಿಕ್ಯುಲರ್ ಲಾ ಅದರ ಕುರಿತಾಗಿ 5 ಪಾಯಿಂಟ್ಸ್, ಓಕೆನಾ. ಇನ್ನೊಂದು ಪರ್ಟಿಕ್ಯುಲರ್ ಲಾ ಅದರ ಕುರಿತಾಗಿ 5 ಪಾಯಿಂಟ್ಸ್, ಈ ರೀತಿ ನೀವು ಬರ್ಕೊಂಡು ಹೋಗುವಂಥದ್ದು. ಪ್ರಮುಖವಾಗಿ 5 ಪ್ರಮುಖ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಎರಡನೇದೇನು ಅಂತಂತಂದರೆ ಫ್ಯಾಕ್ಚುವಲ್ ಪ್ಲಸ್ ಬಿಟ್ ಅನಾಲೈಸಿಸ್. ಏನಾಗ್ತದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಏನು ಕೇಳಬಹುದು ಅಂತಂದರೆ, ವಾಟ್ ಈಸ್ ಭಾರತೀಯ ನ್ಯಾಯ ಸಂಹಿತೆ 2023, ಓಕೆನಾ. ಡಿಸ್ಕಸ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿ ಹಿಂಗೆ ಕೇಳಿದಾಗ ನಮಗೆ ಅದರ ಕುರಿತಾಗಿ ಆ ಲಾ ಅಂದರೆ ಏನು ಅಂತ ನಾವು ಹೇಳಬೇಕಾಗ್ತದೆ. ಜೊತೆಗೆ ಅದು ಒಳ್ಳೆಯದ ಕೆಟ್ಟದ, ಅದರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳೇನು ಮತ್ತು ಅದರಲ್ಲಿರ್ತಕ್ಕಂಥ ಪ್ರಾಬ್ಲಮ್ಯಾಟಿಕ್ ಅಂಶಗಳೇನು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಇದು ಫ್ಯಾಕ್ಚುಯಲ್ ಪ್ಲಸ್ ಕಂಪ್ಲೀಟ್ಲಿ ಅನಲೈಟಿಕಲ್. ಅದ್ರ ಜೊತೆಗೆ ಇನ್ನೊಂದೇನು ಅಂತಂತಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸೆಡಿಷನ್ ಪ್ರಾವಿಷನ್ ತೆಗೆದ್ರೂ ಸಹ ಸೆಡಿಷನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ಬಹುದು, ಅದೇ ರೀತಿಯಾಗಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಮಿಸ್ಯೂಸ್ ಮಾಡ್ಕೊಬಹುದು. ಕ್ರಿಟಿಕಲಿ ಇವ್ಯಾಲ್ಯುವೇಟ್, ಈ ರೀತಿಯಾಗಿರ್ತಕ್ಕಂಥ ಕ್ವೆಶನ್ಸು ಸಹ ಬರಬಹುದು. ಅಂಥ ಸಿಚುವೇಷನಲ್ಲಿ ನೀವು ಸೆಡಿಷನ್ ಅಂದರೆ ಏನು, ಮುಂಚೆ ಅದರ ಪ್ರಾವಿಷನ್ಸ್ ಏನಿತ್ತು, ಅದೇ ರೀತಿಯಾಗಿ ಈ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ಸ್ ಏನು, ಅದನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಬಹುದು, ಸೆಡಿಷನನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಿದ್ರು, ಎಲ್ಲವನ್ನೂ ಸಹ ನೀವು ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ನಲ್ಲಿ ಕಂಪ್ಯಾರಿಟಿವ್ ಅನಲೈಸಿಸ್ ಮಾಡಬೇಕಾಗ್ತದೆ. ಸೆಡಿಷನ್ನು ಇಲ್ಲಿ ಭಾರತೀಯ ನ್ಯಾಯ ಸಂಹಿತೆ, ಹೌದಾ, ಅವುಗಳನ್ನು ಕಂಪ್ಯಾರಿಟಿವ್ ಅನಾಲೈಸಿಸನ್ನು ನೀವು ಮಾಡಬೇಕಾಗುತ್ತೆ. ನೋಡಿ, ಇದು ಮತ್ತು ಇದು ಆಲ್ಮೋಸ್ಟ್ ಎಲ್ಲವೂ ಕ್ವೆಶನ್ಸು ಡಿಫಿಕಲ್ಟೇ ಆಗ್ತದೆ ಇಫ್ ಯು ಡೋಂಟ್ ನೋ ದಿ ಟಾಪಿಕ್. ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ನೀವು ಗೊತ್ತು ಮಾಡಿಕೊಳ್ಬೇಕು, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ, ಟ್ರೈಬ್ಯುನಲ್ಸ್. ನೋಡಿ, ಇದು ಡೈರೆಕ್ಟ್ಲಿ ನಮ್ಮ ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಮತ್ತು ಮೇನ್ಸ್ನಲ್ಲಿ ಏನಾಗ್ತದೆ ಅಂತಂದರೆ GS2ಗೆ ಸಂಬಂಧಿಸಿದಂಥದ್ದು ಯಾವುದು, ನಮ್ಮ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಮತ್ತು ಜುಡಿಷಿಯಲ್ ಮತ್ತು ಕ್ವಾಸಿ ಜುಡಿಷಿಯಲ್ ಬಾಡೀಸ್ನ ನಾವು ನೋಡ್ತೇವಲ್ವಾ, ಕ್ವಾಸಿ ಜುಡಿಷಿಯಲ್ ಬಾಡೀಸಿಗೆ ಸಂಬಂಧಿಸಿರುವಂತಹದ್ದು. ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್ ಆಗಿರೋದ್ರಿಂದ ಇದು ಇನ್ನೂ ಇಂಪಾರ್ಟೆಂಟ್ ಆಗ್ತದೆ. ಪ್ರಿಲಿಮ್ಸಲ್ಲಿ ಈ ಒಂದು ಕ್ವೆಶನ್ ಬರುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ.
ಏನು ಹೇಳ್ತಾ ಇದೆ ಇದು ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಇದಕ್ಕೆ ಯಾವ ರೀತಿ ಕ್ವೆಶನ್ ಬರಬಹುದು ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಒಂದು ಸ್ಟೇಟ್ಮೆಂಟ್ ಹೇಳ್ತದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಟ್ರೈಬ್ಯುನಲ್ಸ್ ಅಂತ ಒಂದು ಕ್ವೆಶನ್ ಶುರು ಆಗಬಹುದು. ಅದರಲ್ಲಿ ಸ್ಟೇಟ್ಮೆಂಟ್ 1 ಏನಿರ್ಬೋದು ಅಂತಂದರೆ, ಟ್ರೈಬ್ಯುನಲ್ಸ್ ಕ್ಯಾನ್ ಡೈರೆಕ್ಟ್ ದಿ ಗವರ್ನಮೆಂಟ್. ಇಲ್ಲಿ ಕ್ಯಾನ್ ನಾಟ್ ತೆಗೆದು ಟ್ರೈಬ್ಯುನಲ್ಸ್ ಕ್ಯಾನ್ ಡೈರೆಕ್ಟ್ ದಿ ಗವರ್ನಮೆಂಟ್ ಟು ಫ್ರೇಮ್ ಪಾಲಿಸೀಸ್. ಅವಾಗ ನಿಮ್ಗೆ ಏನು ಅನಿಸುತ್ತೆ, ಓಕೆ, ಟ್ರೈಬ್ಯುನಲ್ ಅಂತಂತಂದರೆ ಕ್ವಾಸಿ ಜುಡಿಷಿಯಲ್ ಬಾಡಿ. ಕ್ವಾಸಿ ಜುಡಿಷಿಯಲ್ ಬಾಡಿ ಆಗಿರೋದ್ರಿಂದ ಇದು ಡೈರೆಕ್ಟ್ ಮಾಡಬಹುದಲ್ವಾ ಅಂತ ಹೇಳಬಹುದು. ಅದೇ ರೀತಿಯಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿರುತ್ತೆ ಅಂತಂದರೆ, ಹೈ ಕೋರ್ಟ್ಸ್ ಕ್ಯಾನ್ ಡೈರೆಕ್ಟ್ ದಿ ಗವರ್ಮೆಂಟ್ ಟು ಫ್ರೇಮ್ ಪಾಲಿಸಿ. ಯಾವ ಒಂದು ಸ್ಟೇಟ್ಮೆಂಟ್ ಸರಿ, ಯಾವ ಒಂದು ಸ್ಟೇಟ್ಮೆಂಟ್ ತಪ್ಪು ಅಂತಕ್ಕಂಥದ್ದನ್ನು ನೀವು ಹೇಳಬೇಕು. ಓಕೆನಾ? ಟ್ರೈ ಮಾಡಿ. ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಾನು ಹೆಂಗೂ ಉತ್ತರ ಕೊಡ್ತೇನೆ, ಆದರೂ ಟ್ರೈ ಮಾಡಿ. ವಿಡಿಯೋನ ಪಾಸ್ ಮಾಡಿ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು ಅಂತಕ್ಕಂಥದ್ದು ಇಲ್ಲೇ ನಮ್ಮ ಹೆಡ್ಲೈನಲ್ಲೇ ಗೊತ್ತಾಗ್ಬಿಡ್ತು. ಆದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ನೋಡಿ, ಇದೇ ರೀತಿ ಪ್ರತಿಯೊಬ್ಬರದು ಮೋಸ್ಟ್ಲಿ ಕ್ವೆಶನ್ ಏನು ಅಂತಂತಂದರೆ, ಹೇಗೆ ನಾವು ಕರೆಂಟ್ ಅಫೇರ್ಸನ್ನು ಸ್ಟ್ಯಾಟಿಕ್ ಪಾರ್ಟ್ ಜೊತೆಗೆ ಲಿಂಕ್ ಮಾಡಬೇಕು. ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟಿನ ಒಂದು ವರ್ಡಿಕ್ಟ್ ಇತ್ತಾ, ಇದ್ರ ಜೊತೆಗೆ ನಾವು ಟ್ರೈಬ್ಯುನಲ್ಸನ್ನು ನಾವು ಓದ್ತೇವೆ. ಟ್ರೈಬ್ಯುನಲ್ಸ್ ನಮ್ಮ ಸ್ಟ್ಯಾಟಿಕ್ ಪಾರ್ಟ್, ಆದ್ದರಿಂದ ಸ್ಟ್ಯಾಟಿಕ್ ಪಾರ್ಟನ್ನು ಈ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸ್ನೊಂದಿಗೆ ಇಂಟಿಗ್ರೇಟ್ ಮಾಡಬೇಕು. ಏನಾಗಿದೆ ರೀಸೆಂಟಾಗಿ ಅಂತಂತಂದರೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಒಂದು ಕೇಸ್ ಇದೆ, ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ AIR ಕಾಮೊಡೋರ್ NK ಶರ್ಮಾ ಅಂತಕ್ಕಂಥ ಈ ಒಂದು ಕೇಸಿನ ಹೆಸರು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ UPSCಗೆ. ಬೇರೆ ಎಕ್ಸಾಮ್ಸ್ಗಳಿಗೆ ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಬಹುದು. ಆದರೆ ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ನ್ಯಾಯಮಂಡಳಿಗಳು ಅಂತಂದರೆ ಇದೆ, ಟ್ರೈಬ್ಯುನಲ್ಸನ್ನು ನಾವು ಬಹುಶಃ ನ್ಯಾಯಮಂಡಳಿಗಳು ಅಂತ ಕರಿತೇವೆ. ಈ ನ್ಯಾಯಮಂಡಳಿಗಳು ಸರ್ಕಾರಕ್ಕೆ ಹೇಳುವಂತಿಲ್ಲ, ಯಾವುದೇ ಒಂದು ಪಾಲಿಸಿಗಳನ್ನು ತನ್ನಿ ಅಥವಾ ತರಬೇಡಿ ಅಂತಕ್ಕಂಥದ್ದನ್ನು ಹೇಳುವ ಅಧಿಕಾರ ನ್ಯಾಯಮಂಡಳಿಗಳಿಗೆ ಇಲ್ಲ. ಈ ಒಂದು ಅಧಿಕಾರ ಕೇವಲ ಇರತಕ್ಕಂತಹದ್ದು ಸುಪ್ರೀಂ ಕೋರ್ಟಿಗೆ ಮಾತ್ರ, ಅದು ಆರ್ಟಿಕಲ್ 142ವಿನ ಅಡಿಯಲ್ಲಿ. ಓಕೆನಾ? ಅದನ್ನು ಬಿಟ್ಟರೆ ಈವನ್ ಹೈಕೋರ್ಟಿಗೂ ಸಹ ಅದರ ರಿಟ್ನ ಅಡಿಯಲ್ಲಿ ಇಲ್ಲ, ಈ ಒಂದು ಅಧಿಕಾರ ಇಲ್ಲ. ನೋಡಿ, ಇದನ್ನು ಪ್ರೊಬೆಬಲ್ ಸ್ಟೇಟ್ಮೆಂಟ್ ಆಗಬಹುದು. ರಿಟ್ಗಳ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಸರ್ಕಾರವನ್ನು ಪಾಲಿಸಿಗಳ ಕುರಿತಾಗಿ ಏನು ಅಡ್ವೈಸ್ ಕೊಡಬಹುದು, ಅಂದರೆ ಪಾಲಿಸಿಗಳನ್ನು ತನ್ನಿ ಅಥವಾ ತರಬೇಡಿ ಅಂತ ಹೇಳಬಹುದು ಅಂತ ಏನಾದರೂ ಸ್ಟೇಟ್ಮೆಂಟ್ ಬಂದರೆ ಅದು ಕಂಪ್ಲೀಟ್ಲಿ ವಿತೌಟ್ ಎನಿ ಡೌಟ್ ತಪ್ಪಾಗ್ತದೆ. ಸುಪ್ರೀಂ ಕೋರ್ಟಿಗೂ ಅದು ಅಥಾರಿಟಿ ಇರುವಂಥದ್ದು ಆರ್ಟಿಕಲ್ 142 ಮಾತ್ರ. ಸೊ ಸುಪ್ರೀಂ ಕೋರ್ಟಿಗೆ ಅಷ್ಟೇ ಇರೋದು, ಈವನ್ ಹೈಕೋರ್ಟ್ಸಿಗಿಲ್ಲ. ಆದ್ದರಿಂದ ಟ್ರೈಬ್ಯುನಲ್ಸಿಗೂ ಸಹ ಇಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನೋಡಿ, ಇಲ್ಲೇನಾಗಿದೆ ಅಂತಂತಂದರೆ, ಸುಪ್ರೀಂ ಕೋರ್ಟ್ ಏನನ್ನು ಪರಿಶೀಲಿಸ್ತಾ ಇದೆ ಅಂತಂದರೆ, ಸರ್ಕಾರ ನ್ಯಾಯಾಧೀಶ ಅಡ್ವೊಕೇಟ್ ಜನರಲ್ ಅಂತಂದರೆ, ಇಲ್ಲಿ ನೋಡಿ ಜಡ್ಜ್ ಅಡ್ವೊಕೇಟ್ ಜನರಲ್ ಇದೆ ಅಲ್ವಾ, ನ್ಯಾಯಾಧೀಶ ಅಡ್ವೊಕೇಟ್ ಜನರಲ್ ಹುದ್ದೆನ ಭರ್ತಿ ಮಾಡಲಿಕ್ಕೆ ಒಂದು ಪಾಲಿಸಿಯನ್ನು, ಒಂದು ನೀತಿಯನ್ನು ತರಬೇಕು ಅಂತ ಯಾರು ಹೇಳಿದ್ದಾರೆ? ನಮ್ಮ ಸೇನಾಪಡೆಯ ನ್ಯಾಯಮಂಡಳಿ ಅಂದರೆ ಆರ್ಮ್ಡ್ ಫೋರ್ಸ್ ಟ್ರೈಬ್ಯುನಲ್ ಏನಿದೆ ಅದು ಹೇಳಿದೆ. ಆಯಿತಾ? ಅದು ನಿರ್ದೇಶಿಸ್ತಾ ಇದೆ ಸರ್ಕಾರಕ್ಕೆ. ಈ ನಿರ್ದೇಶನೆ ಈ ಒಂದು ಟ್ರೈಬ್ಯುನಲ್ ಸೇನಾಪಡೆಯ ನ್ಯಾಯಮಂಡಳಿ ಕೊಡಬಹುದಾ, ನಿರ್ದೇಶಿಸಬಹುದಾ ಈ ಒಂದು ನಿಯಮವನ್ನು ಮಾಡಲಿಕ್ಕೆ ಅಥವಾ ನೀತಿಯನ್ನು ತರಲಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ನೋಡಿ, ಇಲ್ಲ, ಅವರು ಈ ಒಂದು ನಿರ್ದೇಶನೆಯನ್ನು ಕೊಡುವಂತಿಲ್ಲ ಅಂತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಹೇಳಿರುವಂತಹದ್ದು. ಆಯಿತಾ? ಏನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂತಂತಂದರೆ, ಈ ನ್ಯಾಯಮಂಡಳಿಗಳೇನಿವೆ, ಆಯಿತಾ, ಈ ಸೇನಾಪಡೆಯ ನ್ಯಾಯಮಂಡಳಿಯನ್ನು ಸೇರಿಸ್ಕೊಂಡು ಈ ನ್ಯಾಯಮಂಡಳಿಗಳೇನಿವೆ ಇವು ಸರ್ಕಾರಕ್ಕೆ ನಿರ್ದಿಷ್ಟ ನೀತಿಗಳನ್ನು ರೂಪಿಸುವಂತೆ ನಿರ್ದೇಶಿಸುವ ಅಧಿಕಾರವನ್ನು ಹೊಂದಿಲ್ಲ. ಆಯಿತಾ? ದೇ ಡು ನಾಟ್ ಹ್ಯಾವ್ ದಟ್ ಅಥಾರಿಟಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುವಂತಹದ್ದು. ನೋಡಿ, ಪಾಲಿಸಿ ಅಥವಾ ನೀತಿಯನ್ನು ರೂಪಿಸುವಂತಹ ಒಂದು ಪಾತ್ರ ನ್ಯಾಯಾಂಗ ವ್ಯವಸ್ಥೆಯ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತಕ್ಕಂತಹದನ್ನು ಇಲ್ಲಿ ಹೇಳ್ತಾರೆ. ಆಯಿತಾ? ನ್ಯಾಯಾಂಗ ವ್ಯವಸ್ಥೆಯ ಒಂದು ವ್ಯಾಪ್ತಿಯಲ್ಲೇ ಬರೋದಿಲ್ಲ ಅಂತಂತಂದರೆ ನಮ್ಮ ಕ್ವಾಸಿ ಜುಡಿಷಿಯಲ್ ಅಥವಾ ಅರೆ ನ್ಯಾಯಾಂಗಿಕ ಸಂಸ್ಥೆಗಳಿಗೂ ಸಹ ಇದು ಸಂಬಂಧಪಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸೊ ನೋಡಿ, ಈ ಒಂದು ಆರ್ಮ್ಡ್ ಫೋರ್ಸ್ ಟ್ರೈಬ್ಯುನಲ್ಗೆ ನಮ್ಮ ಸಿವಿಲ್ ಕೋರ್ಟಿನ ಅಧಿಕಾರ ಇದೆ ಅಲ್ವಾ, ಸಿವಿಲ್ ನ್ಯಾಯಾಲಯದ ಅಧಿಕಾರವಿದೆ. ಆದರೂ ಸಹ
ಇದರಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ರಿಟ್ನ ಅಧಿಕಾರವಿಲ್ಲ ಆಯ್ತಾ. ರಿಟ್ ಅಧಿಕಾರ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೊಂದಿರುವಂತಹ ಅಧಿಕಾರಗಳನ್ನ ಇದು ಹೊಂದಿಲ್ಲ ಆಯ್ತಾ. ಈವನ್ ನೋಡಿ ಹೈಕೋರ್ಟಿಗೂ ಸಹ ರಿಟ್ಗಳ ಅಡಿಯಲ್ಲಿ ಈ ರೀತಿಯಾಗಿ ನೀತಿಯನ್ನ ಮಾಡಿ ಅಥವಾ ಮಾಡದೇ ಇರಿ ಅಂತಕ್ಕಂಥ ನಿರ್ದೇಶನೆಯನ್ನ ಈವನ್ ಹೈಕೋರ್ಟ್ಗಳು ಸಹ ಕೊಡುವಂತಿಲ್ಲ ಆಯ್ತಾ. ಉಚ್ಚ ನ್ಯಾಯಾಲಯಗಳು ಮಾತ್ರ ಕೊಡಲಿಕ್ಕೆ. ಇಲ್ಲಿ ಈ ಒಂದು ನೀತಿಯನ್ನು ತರುವಂತಹ ಒಂದು ಕಾರ್ಯ ಏನಿದೆ ಅದು ಕಂಪ್ಲೀಟ್ಲಿ ನಮ್ಮ ಸರ್ಕಾರಕ್ಕೆ ಸಂಬಂಧಿಸಿರುವಂತಹದ್ದು. ಇದರಲ್ಲಿ ನಾವು ನ್ಯಾಯಾಂಗ ಆಗಿರಬಹುದು ಅಥವಾ ಅರೆ ನ್ಯಾಯಾಂಗ ಆಗಿರಬಹುದು ಯಾರು ಏನನ್ನು ಹೇಳುವಂತಿಲ್ಲ ಅಂತಕ್ಕಂಥದ್ದನ್ನು ನೀಟಾಗಿ ಕ್ಲಿಯರ್ ವರ್ಡ್ಸಲ್ಲಿ ಹೇಳ್ತಾ ಇದೆ. ಓಕೆನಾ. ಸೊ ಇದು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರೋದ್ರಿಂದ ನಮಗೆ ಟ್ರೈಬ್ಯುನಲ್ಸ್ ಕುರಿತಾಗಿ ಏನೇ ಒಂದು ಕ್ವೆಶನ್ ಬಂದ್ರು ಕನ್ಫ್ಯೂಷನ್ ಇವಾಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿರೋದ್ರಿಂದ ನಾವು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಪ್ರಿಲಿಮ್ಸ್ನಲ್ಲಿ. ಸರಿ, ಹಾಗಿದ್ರೆ ನ್ಯಾಯಮಂಡಳಿಗಳು ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ. ನಮಗೆ ಗೊತ್ತಿದೆ, ಆಲ್ರೆಡಿ ನಾವು ನೋಡಿದ್ವಿ, ಇದು ಅರೆ ನ್ಯಾಯಾಂಗ ಸಂಸ್ಥೆಗಳು, ಅರೆ ನ್ಯಾಯಾಂಗಿಕ ಸಂಸ್ಥೆಗಳು. ಇದು ಏನು ಯೂಶಲಿ ಏನಾಗಿರುತ್ತೆ ಅಂತಂತಂದ್ರೆ ನಮ್ಮ ಆಡಳಿತ ಅಥವಾ ತೆರಿಗೆಗೆ ಸಂಬಂಧಿಸಿದಂತಹ ವಿವಾದಗಳನ್ನು ಬಗೆಹರಿಸಲಿಕ್ಕೆ. ನೋಡಿ, ಕೋರ್ಟ್ಗಳೇ ಪ್ರತಿಯೊಂದು ಇಶ್ಯೂವನ್ನು ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ ಕಾನ್ಫ್ಲಿಕ್ಟ್ಸನ್ನು ರಿಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವ್ರು ಏನು ಮಾಡಬೇಕು ಅಂತಂದರೆ ತಮ್ಮ ಸ್ವಲ್ಪ ಕೆಲಸವನ್ನು ಬೇರೆಯವರ ಕೈಗೆ ಕೊಡಬೇಕು. ಬೇರೆಯವರು ಅಂತಂತಂದರೆ ಯಾರು? ಇಲ್ಲಿ ಬರುವಂತಹವರು ನಮ್ಮ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅಥವಾ ಅರೆ ನ್ಯಾಯಾಂಗಿಕ ಸಂಸ್ಥೆಗಳು. ಓಕೆನಾ. ಸೊ ಈ ಅರೆ ನ್ಯಾಯಾಂಗಿಕ ಸಂಸ್ಥೆಗಳೇನಿವೆ ಇವುಗಳು ನಮ್ಮ ಅಡ್ಮಿನಿಸ್ಟ್ರೇಷನ್ ಮತ್ತು ಟ್ಯಾಕ್ಸ್ ರಿಲೇಟೆಡ್ ಆಡಳಿತ ಅಥವಾ ತೆರಿಗೆಗೆ ಸಂಬಂಧಿಸಿದಂತಹ ಅನೇಕ ಏನು ತೊಂದರೆಗಳೇನಿವೆ, ಏನು ವಿವಾದಗಳಿವೆ ಅವುಗಳಿಗೆ ಸೊಲ್ಯೂಷನ್ ಕೊಡುವಂತಹದ್ದು ಆಯ್ತಾ. ಇವುಗಳಲ್ಲಿ ಪ್ರಮುಖವಾಗಿ ಏನೇನು ಕಾರ್ಯಗಳನ್ನು ಇವು ನಿರ್ವಹಿಸ್ತಾ ಇವೆ ಅಂತ ನಾವು ನೋಡೋದಾದ್ರೆ ವಿವಾದಗಳ ಕುರಿತಾಗಿ ತೀರ್ಮಾನಗಳನ್ನು ನೀಡುವಂತಹದ್ದು ಆಯ್ತಾ. ಅದ್ರ ಜೊತೆಗೆ ನಮ್ಮ ಈ ಕಾನ್ಫ್ಲಿಕ್ಟಿಂಗ್ ಪಾರ್ಟೀಸ್, ಇವಾಗ 2 ಆಪೋಸಿಷನ್ ಪಾರ್ಟೀಸ್ ಇರುತ್ತಲ್ವಾ, ಈ 2 ಆಪೋಸಿಷನ್ ಪಾರ್ಟೀಸಿನ ನಡುವಿನ ಹಕ್ಕುಗಳನ್ನು ನಿರ್ಧರಿಸುವಂತಹದ್ದು, ಅದೇ ರೀತಿಯಾಗಿ ಆಡಳಿತದ ಕುರಿತಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹದ್ದು, ಅದೇ ರೀತಿಯಾಗಿ ಈಗಿರ್ತಕ್ಕಂತಹ ಆಡಳಿತದ ಕುರಿತಾಗಿರ್ತಕ್ಕಂತಹ ಡಿಸಿಷನ್ಗಳನ್ನು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನು ನೋಡೋದು. ನೋಡಿ, ಟ್ರೈಬ್ಯುನಲ್ಸು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಏನು ಮೂಲ ಸಂವಿಧಾನದಲ್ಲಿ ಇತ್ತೆ ಅಂತ ಒಂದು ಕ್ವೆಶನ್ ಸಹ ಬರಬಹುದು. ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಅಲ್ಲಿ ಟ್ರೈಬ್ಯುನಲ್ಸ್ ಆರ್ ಅ ಪಾರ್ಟ್ ಆಫ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ ಇಲ್ಲ, ದಟ್ ಈಸ್ ರಾಂಗ್. ಟ್ರೈಬ್ಯುನಲ್ಸ್ ವರ್ ಇಂಟ್ರೊಡ್ಯೂಸ್ಡ್ by 42nd Constitutional Amendment Act in 1976. ನಮ್ಮ 42ನೇ ಬದಲಾವಣೆಯೊಂದಿಗೆ, ನಮ್ಮ 42ನೇ ಸಂವಿಧಾನ ತಿದ್ದುಪಡಿಯೊಂದಿಗೆ ಇದು ಬಂದಿರತಕ್ಕಂಥದ್ದು. ಆರ್ಟಿಕಲ್ 323A ಏನಿದೆ ಇದು ಆಡಳಿತದ ಒಂದು ಟ್ರೈಬ್ಯುನಲ್ಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಅನ್ನ ಕುರಿತಾಗಿ ಇದೆ. ಅದೇ ರೀತಿ ಆರ್ಟಿಕಲ್ 323B ಏನಿದೆ ಅದು ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ, ಬೇರೆ ವಿಷಯಗಳು ಯಾವುದ್ಯಾವುದಾಗಿರಬಹುದು, ತೆರಿಗೆ ಆಗಿರಬಹುದು, ಇನ್ನು ಅನೇಕ ವಿಷಯಗಳು ಹೌದಾ, ಅವುಗಳನ್ನು ಕುರಿತಾಗಿರ್ತಕ್ಕಂಥದ್ದು ಇದು ಟ್ರೈಬ್ಯುನಲ್ಸ್ ಆಗಿರಬಹುದು. ಇನ್ನು ನಿಮಗೆ ಹೆಚ್ಚಬೇಕು ಟ್ರೈಬ್ಯುನಲ್ಸ್ ಕುರಿತಾಗಿ ಅಂತಂತಂದರೆ ನೀವು ಟ್ರೈಬ್ಯುನಲ್ಸನ್ನು ಕುರಿತಾಗಿ ಸಂಪೂರ್ಣವಾಗಿ ಲಕ್ಷ್ಮೀಕಾಂತಲ್ಲಿ ನೀಟಾಗಿ ಓದಬಹುದು. ಓಕೆನಾ. ಸೊ ಇಷ್ಟು ನಿಮಗೆ ಪ್ರಿಲಿಮ್ಸಿಗೆ ಮೋಸ್ಟ್ಲಿ ಹೆಲ್ಪ್ಫುಲ್ ಆಗ್ತದೆ. ನಿಮಗೆ ಮೇನ್ಸಿಗೆ ಇನ್ನೂ ಟ್ರೈಬ್ಯುನಲ್ಸ್ ಬಗ್ಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಬೇಕು ಅಂತಂತಂದರೆ ನೀವು ಇವತ್ತೇ ಲಕ್ಷ್ಮೀಕಾಂತನ್ನು ಓದಬೇಕು. ಅದೇ ರೀತಿ ನೀವು ಸ್ಟ್ಯಾಟಿಕನ್ನು ಮತ್ತು ಕರೆಂಟ್ಸನ್ನು ಇಂಟಿಗ್ರೇಟ್ ಮಾಡುವಂತಹದ್ದು ಆಯಿತಾ. ನೆಕ್ಸ್ಟ್ ನೋಡೋಣ ಕ್ವಿಕ್ಲಿ ಇಂಡಿಯಾ ರಷ್ಯಾ ರಿಲೇಷನ್ಸ್. ಏನು ಇಂಡಿಯಾ ರಷ್ಯಾ ರಿಲೇಷನ್ಸು ಅಂತಂತಂದರೆ ರೀಸೆಂಟಾಗಿ ನಮ್ಮ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನಿದ್ದಾರೆ ಅವರು ರಷ್ಯಾಗೆ ಭೇಟಿ ನೀಡಿದ್ರು. ಅಲ್ಲಿ ನಮ್ಮದು ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆ ಇದರ ಕುರಿತಾಗಿ ಕೆಲವೊಂದು ಡಿಸಿಷನ್ಸನ್ನು ತಗೊಂಡಿದ್ದಾರೆ. ಅದು ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ನೋಡಿ, ಅಗೇನ್ ಸಿಲೆಬಸ್ಸಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತಂತಂದರೆ ಪ್ರಿಲಿಮ್ಸಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ವಾ, ಕರೆಂಟ್ ಇವೆಂಟ್ಸಿಗೆ ಸಂಬಂಧಿಸಿರುವಂಥದ್ದು. ಮೇನ್ಸಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಮ್ಮ ಬೈಲ್ಯಾಟರಲ್ ರಿಲೇಷನ್ಸಿಗೆ ಸಂಬಂಧಿಸಿರುವಂತಹದ್ದು, ಕರೆಕ್ಟ್ ಅಲ್ವಾ. ಸೊ ಇಂಡಿಯಾ ರಷ್ಯಾ ನೋಡಿ, ರಷ್ಯಾ ಭಾರತಕ್ಕೆ ಒಂದು ಲಾಂಗ್ ಟರ್ಮ್ ಫ್ರೆಂಡ್ ಅಲ್ವಾ, ಒಂದು ಒಳ್ಳೆಯ ಸ್ನೇಹಿತ ನೋಡಬೇಕು ಅಂತಂದರೆ. ಸೊ ಅದ್ರ ಕುರಿತಾಗಿರ್ತಕ್ಕಂಥದ್ದು ಸಿಂಪಲ್ ಆಗಿ ನಾನಿವಾಗ ಕರೆಂಟ್ ಅಫೇರ್ಸಲ್ಲಿ ಏನಿದೆ ಇಂಡಿಯಾ ರಷ್ಯಾದ ಈ ಒಂದು ಭಾರತದ ವಿಸಿಟ್ ಏನಿದೆ ಇದರಲ್ಲಿ ಪ್ರಮುಖವಾಗಿ ಕೈಗೊಂಡಿರ್ತಕ್ಕಂಥ ಅಂಶಗಳೇನು, ಸಹಿ ಮಾಡಿರ್ತಕ್ಕಂಥ ಅಂಶಗಳೇನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ನಿಮ್ಮದು ಇದ್ರ ಜೊತೆಗೆ ಇವತ್ತಿನ ಹೋಮ್ವರ್ಕ್ ಏನು ಅಂತಂದರೆ
ಇಂಡಿಯಾ ರಷ್ಯಾ ರಿಲೇಷನ್ಸನ್ನು ನಿಮ್ಮಲ್ಲಿ ಇರುವಂತಹ ಒಂದು ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ನೀಟಾಗಿ ಓದುವಂತಹದ್ದು. ಅಕಸ್ಮಾತಾಗಿ ಸ್ಟ್ಯಾಂಡರ್ಡ್ ಬುಕ್ ಇಲ್ಲ ಮೇಡಮ್ ಅಂತ ಹೇಳುವಂತಹವರು ಇಂಡಿಯಾ ರಷ್ಯಾ ರಿಲೇಷನ್ಸ್ UPSC ಅಂತ ಕೊಟ್ಟರೆ ನಿಮ್ಗೆ ಅನೇಕ ವೆಬ್ಸೈಟ್ಗಳು ಸಿಗ್ತವೆ. ಆ ವೆಬ್ಸೈಟ್ಗಳನ್ನು ವಿಸಿಟ್ ಮಾಡಿ ನೀವು ಪ್ರತಿಯೊಂದನ್ನು, ಫಾರ್ ಎಕ್ಸಾಂಪಲ್ ಹಿಸ್ಟಾರಿಕಲ್ ಟೈಸ್ ಏನಿದೆ, ಕಲ್ಚರಲ್ ಟೈಸ್ ಏನಿದೆ, ಇಕಾನಾಮಿಕ್ ಟೈಸ್ ಏನಿದೆ, ಓಕೆನಾ, ಇಕಾನಾಮಿಕ್ ಸಂಬಂಧಗಳೇನಿವೆ, ಆರ್ಥಿಕ ಸಂಬಂಧಗಳೇನಿವೆ, ಸಾಂಸ್ಕೃತಿಕ ಸಂಬಂಧಗಳೇನಿವೆ, ಐತಿಹಾಸಿಕ ಸಂಬಂಧಗಳೇನಿದಾವೆ, ಅದೇ ರೀತಿಯಾಗಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಬಂಧಗಳು ಹೇಗಿದ್ದಾವೆ, ಮತ್ತು ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ, ಡಿಫೆನ್ಸ್ ಮತ್ತು ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಸಂಬಂಧಗಳೇನಿವೆ, ಅದ್ರ ಜೊತೆಗೆ ನಮ್ಮ ರೀಜನಲ್ ಗ್ರೂಪಿಂಗ್ಸ್ ಅಲ್ಲಿನೂ ನಾವು ಸಂಬಂಧಗಳನ್ನ ಇಟ್ಕೊಂಡಿದ್ದಾವಲ್ವಾ. ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಆಗಿರಬಹುದು, SCO ಆಗಿರಬಹುದು, ಇವೆಲ್ಲದರ ಸಂಬಂಧಗಳನ್ನು ಸಹ ನಾವು ನೋಡಬೇಕು. ನೋಡಿ, ಮೋಸ್ಟ್ಲಿ ನೀವು ಯಾವುದೇ ಒಂದು ದೇಶದ ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೋಡ್ತಾ ಇದ್ದೀರಿ ಅಂದರೆ ಹಿಸ್ಟಾರಿಕಲ್, ಕಲ್ಚರಲ್, ಇಕಾನಾಮಿಕ್, ಸೈನ್ಸ್ ಅಂಡ್ ಟೆಕ್, ಡಿಫೆನ್ಸ್ ಮತ್ತು ಸೆಕ್ಯೂರಿಟಿ ಮತ್ತು ರೀಜನಲ್ ಗ್ಲೋಬಲ್ ಕೋಆಪರೇಷನ್ ಅಂತ ಹೇಳಿ ನಾವು ನೋಡಬಹುದು. ಈ 6-7 ಅಂಶಗಳನ್ನು ನೀವು ಅಚ್ಚುಕಟ್ಟಾಗಿ ನೆನಪಲ್ಲಿಟ್ಕೊಂಡ್ರೆ ಸಾಕು, ಓಕೆನಾ. ಸೊ ಈ ಸಾರಿ ಆಗಿರ್ತಕ್ಕಂಥ ಒಪ್ಪಂದದಲ್ಲಿ, ಈ ಸಾರಿ ಆಗಿರ್ತಕ್ಕಂಥ ಭೇಟಿಯಲ್ಲಿ ಏನೇನು ಡಿಸಿಷನ್ಸ್ನ ತಗೊಂಡಿದ್ದಾರೆ ಅಥವಾ ಯಾವುದ್ಯಾವುದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಹಿಗಳನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಅಥವಾ ಮಾತುಕತೆಯನ್ನು ನಡೆಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ಬೇಗ ನೋಡೋಣ. ನೋಡಿ, ಇತ್ತೀಚೆಗಷ್ಟೇ ಭಾರತದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ರಷ್ಯಾಗೆ ಭೇಟಿ ನೀಡಿದರು. ಅಲ್ಲಿ ಪ್ರಮುಖವಾಗಿ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿನ ಕುರಿತಾಗಿ ಕೆಲವೊಂದು ಡಿಸಿಷನ್ಸ್ನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಔಷಧಿಗಳ ಕುರಿತಾಗಿ, ಮೆಡಿಸಿನ್ಸ್ ಮತ್ತು ಫಾರ್ಮಸ್ಯೂಟಿಕಲ್ಸ್ ಮತ್ತು ಮೆಡಿಕಲ್ ಡಿವೈಸಸ್, ಅಂದರೆ ಇವಾಗ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದು ಯಂತ್ರಗಳ ಕುರಿತಾಗಿಯೂ ಸಹ ಕೆಲವೊಂದು ಡಿಸಿಷನ್ಸನ್ನು ಇವರು ತಗೊಂಡಿದ್ದಾರೆ, ಓಕೆನಾ. ನೋಡಿ, ಭಾರತ ಮತ್ತು ರಷ್ಯಾದ ಸಂಬಂಧಗಳೇನಿವೆ ಅವುಗಳು ರಕ್ಷಣೆ ಮತ್ತು ಸ್ಪೇಸ್ ಅಥವಾ ಬಾಹ್ಯಾಕಾಶ ಮತ್ತು ನ್ಯೂಕ್ಲಿಯರ್ ಎನರ್ಜಿ ಮತ್ತು ತಂತ್ರಜ್ಞಾನ ಮತ್ತು ಎನರ್ಜಿ ಸಂಬಂಧಿಸಿದಂತೆ ಈ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಸಂಬಂಧಗಳನ್ನು ಭಾರತ ಮತ್ತು ರಷ್ಯಾ ಹೊಂದಿದೆ, ಆಯಿತಾ. ಇದೇ ಸಂಬಂಧಗಳನ್ನು ಬಲಪಡಿಸಲಿಕ್ಕೆ, ಸ್ಟ್ರೆಂಥನ್ ಮಾಡಲಿಕ್ಕೆ ನಮ್ಮ ಈ ಒಂದು ವಿಸಿಟ್ ಸಹಾಯಕಾರಿ ಆಗಿದೆ. ಫಸ್ಟ್ ಆಫ್ ಆಲ್ ಏನು ಅಂತಂತಂದರೆ ಶಕ್ತಿ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದಂತೆ ಏನೇನು ಅಂತಂತಂದರೆ ರಷ್ಯಾದಿಂದ ಹೈಡ್ರೋಕಾರ್ಬನ್ ರಫ್ತನ್ನು ವಿಸ್ತರಿಸಲಿಕ್ಕೆ ಏನೋ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಇದು ಯಾಕೆ ಅಂತಂತಂದರೆ ನೋಡಿ, ಭಾರತದ ಒಂದು ಶಕ್ತಿಯ ಒಂದು ಅವಶ್ಯಕತೆ ಏನಿದೆ ಬೆಳೀತಾನೆ ಇದೆ ಅಲ್ವಾ. ಸೊ ಆದ್ದರಿಂದ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು. ಯಾಕೆ ಅಂತಂದರೆ ಈಗ ನೋಡಿ, ಇಸ್ರೇಲ್ ಮತ್ತು ಗಾಜಾದ ಒಂದು ಕಾನ್ಫ್ಲಿಕ್ಟಿಂದ ಏನಾಗಿದೆ ಅಂತಂದರೆ ಮಿಡಲ್ ಈಸ್ಟ್ನಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಏನಿದೆ ಸ್ಟೆಬಿಲಿಟಿ ಇಲ್ಲ ಅಲ್ವಾ. ಈ ಸ್ಟೆಬಿಲಿಟಿ ಇಲ್ಲ ಅಂತಂತಂದರೆ ಎನರ್ಜಿ ಅಥವಾ ಫ್ಯೂಯಲ್ ಕೆಪಾಸಿಟಿ ಪ್ರೈಸಸ್ ಏನಿದೆ ಅದು ಫ್ಲಕ್ಚುಯೇಟ್ ಆಗ್ತದೆ. ಈ ಒಂದು ಹೈಡ್ರೋಕಾರ್ಬನ್ಗಳ ರೇಟ್ ಇದೆ, ಇಂಧನಗಳ ಒಂದು ಬೆಲೆ ಏನಿದೆ ಅದು ಬದಲಾದಲ್ಲಿ ಭಾರತಕ್ಕೆ ಒಂದು ಆಘಾತವೇ ಆಗಬಹುದು. ಯಾಕಂತಂದರೆ ಎನರ್ಜಿ ಹಂಗ್ರಿ ಕಂಟ್ರಿ ಅಲ್ವಾ ಇಂಡಿಯಾ ಇಂಪೋರ್ಟ್ಸ್ ಅ ಲಾಟ್ ಆಫ್ ಎನರ್ಜಿ. ದಟ್ಸ್ ವೈ ಆ ಒಂದು ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ಹೈಡ್ರೋಕಾರ್ಬನ್ಗಳ ರಫ್ತನ್ನು ರಷ್ಯಾದಿಂದ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಶುದ್ಧ ಮತ್ತು ನಿರಂತರ ಅಭಿವೃದ್ಧಿಯ ಹಂಚಿಕೆಯ ಗುರಿಗಳನ್ನು ನೋಡಿ, ಇಲ್ಲಿ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ಅಡ್ವಾನ್ಸಿಂಗ್ ದಿ ಶೇರ್ಡ್ ಗೋಲ್ಸ್ ಫಾರ್ ಕ್ಲೀನ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನೋಡಿ, ಸಸ್ಟೈನೇಬಲ್ ಡೆವಲಪ್ಮೆಂಟಿಗೆ ಮತ್ತು ಶುದ್ಧ ಮತ್ತು ನಿರಂತರ ಅಭಿವೃದ್ಧಿಗೆ ನಾವು ಪರಮಾಣು ಶಕ್ತಿಯನ್ನು ಹೇಗೆ ಬಳಸಬೇಕು, ಶಾಂತಿಯುತವಾಗಿ ಹೇಗೆ ಬಳಸಬೇಕು ಅಂತಕ್ಕಂಥದ್ದನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಸಿಟಲ್ಲಿ ನಿರ್ಧರಿಸಲಾಗ್ತಾ ಇದೆ. ಅದ್ರ ಜೊತೆಗೆ ಫಾರ್ ಈಸ್ಟ್ನಲ್ಲಿ ಒಂದು ಕೋಆಪರೇಟಿವ್ ಪ್ರೋಗ್ರಾಮನ್ನು ನಾವು ತರಬೇಕು ಭಾರತದ ಜೊತೆಗೆ, ಆಯಿತಾ. ಯಾಕೆ, ಒಂದು ಹೊಸ ಅಪಾರ್ಚುನಿಟೀಸನ್ನು ಓಪನ್ ಮಾಡಲಿಕ್ಕೆ, ಹೊಸ ರೋಡ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಇನ್ನೊಂದಿದೆ. ಅದ್ರ ಜೊತೆಗೆ ಯುರೇಷಿಯನ್ ಇಕಾನಾಮಿಕ್ ಯೂನಿಯನ್ ಮತ್ತು ಇಂಡಿಯಾದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೆಗೋಸಿಯೇಷನ್ಸನ್ನು ಸಹ ಪ್ರಾರಂಭಿಸಬೇಕು ಅಂತಕ್ಕಂತಹದನ್ನು ಈ ಒಂದು ವಿಸಿಟ್ನಲ್ಲಿ ಡಿಸೈಡ್ ಮಾಡ್ತಾರೆ. ಜೊತೆಗೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕುರಿತಾಗಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಒಪ್ಪಂದ ಹೊರಗೆ ಬಂದಿದೆ. ಏನು ಅಂದರೆ ತಮಿಳುನಾಡಿನ ಕುಡಂಕುಲಂ ಪರಮಾಣು ವಿದ್ಯುತ್ ಯೋಜನೆ ಏನಿದೆ ಅದರ ಭವಿಷ್ಯದ ಘಟಕಗಳನ್ನು ಮುಂದುವರಿಸ್ಕೊಳ್ಬೇಕಿಂದ ಹೋಗಬೇಕು ಅಂತಕ್ಕಂತಹದ್ದು ಮತ್ತು
ಇನ್ನು ಮುಂದುವರೆದು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಫರ್ದರ್ ಕೋಆಪರೇಷನನ್ನು ಭಾರತ ಮತ್ತು ರಷ್ಯಾ ಕೊಡಬೇಕು ಒಬ್ರಿಗೊಬ್ರು ಅಂತ ಹೇಳಿ. ನೋಡಿ, ಆಲ್ರೆಡಿ ರಷ್ಯಾ ಭಾರತದ 2 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸನ್ನು ಎಸ್ಟಾಬ್ಲಿಷ್ ಮಾಡಿ ಫಂಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಥರ್ಡ್ ಯಾವುದು ಅಂತಂತಂದರೆ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್, ಓಕೆನಾ. ಮತ್ತು ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಏನಿದೆ, ಇದು ಭಾರತದ ಅತಿ ದೊಡ್ಡ ಪರಮಾಣು ಶಕ್ತಿ ಘಟಕ, ಆಯ್ತಾ, ನೆನಪಲ್ಲಿಟ್ಕೊಳ್ಳಿ. ಈ ರಷ್ಯಾ ಸಹಾಯದೊಂದಿಗೆ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಇನ್ನೂ 2 ಪ್ರಾಜೆಕ್ಟ್ಸ್ ಯಾವುದು ಅಂತಕ್ಕಂಥದ್ದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಓಕೆನಾ. ಅದ್ರ ಜೊತೆಗೆ ನೋಡಿ, ಡಿಪ್ಲೊಮ್ಯಾಟಿಕ್ ಇನಿಷಿಯೇಟಿವ್ಸ್ ಏನು, ರಾಜತಾಂತ್ರಿಕ ಉಪಕ್ರಮಗಳು ಏನೇನು ಅಂತಂತಂದರೆ ನೋಡಿ, ಬ್ರಿಕ್ಸ್ ಮತ್ತು SCO ಏನಿದೆ, ಬ್ರಿಕ್ಸ್ ಮತ್ತು SCO ಇವೆಲ್ಲದರಲ್ಲೂ ಹೇಗೆ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು, ಇವುಗಳ ವ್ಯವಹಾರಗಳ ಕುರಿತಾಗಿ ಮತ್ತು ಈ ಒಂದು ಫೋರಮ್ಗಳಲ್ಲಿ ಹೇಗೆ ಭಾರತ ಮತ್ತು ರಷ್ಯಾ ಸಹಕರಿಸಬಹುದು ಅಂತಕ್ಕಂಥದ್ದನ್ನು ಸಹ ಈ ಒಂದು ವಿಸಿಟ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ, ಓಕೆನಾ. ನೆನಪಲ್ಲಿ ಇಟ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಇನ್ನೂ ಒಂದ್ಸರಿ ಬೇಕು ಅಂತಂದರೆ ಒಂದ್ಸರಿ ರಿವೈಂಡ್ ಮಾಡಿಕೊಂಡು ನೀವು ಟಾಪಿಕನ್ನು ಕೇಳಬಹುದು. ನಾನು ಹೇಳಿದ ರೀತಿಯಲ್ಲಿ ಇವೆಲ್ಲವನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಓಕೆನಾ. ನೆಕ್ಸ್ಟ್ ನೋಡೋಣ. ನೋಡಿ, ಈಗ ಬರುವಂತಹ ಟಾಪಿಕ್ ಏನಿದೆ, T+0 ಸೆಟಲ್ಮೆಂಟ್. ಇದು ನಮ್ಮ ಸೆಬಿಗೆ ಸಂಬಂಧಿಸಿರುವಂತಹದ್ದು. ಇದು ಸಹ ನಮ್ಮ ಪ್ರಿಲಿಮ್ಸಿಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುವಂತಹ ವಿಷಯ. ನೋಡಿ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಥವಾ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ಗಳೇನಿವೆ, ಇವು ಜಾಸ್ತಿ ನಮಗೆ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗ್ತದೆ. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಇಕಾನಮಿಕ್ಸ್ ಒಳಗಡೆ ಡೈರೆಕ್ಟ್ಲಿ ಬರುವಂತಹದ್ದು. ಏನು ಅಂತಂದರೆ, ಸೆಬಿ, ನಮ್ಮ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಏನಿದೆ ಸೆಬಿ, ಅದು ಒಂದು ಹೊಸ ಸೆಟಲ್ಮೆಂಟ್ ವಿಧಾನ ತಂದಿದೆ. ಸೆಟಲ್ಮೆಂಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪನಿ ಎ ಇದೆ, ಕಂಪನಿ ಬಿ ಇದೆ. ಕಂಪನಿ ಎ ಏನು ಮಾಡ್ತಾ ಇದೆ, ಕಂಪನಿ ಬಿ ಇಂದ ಶೇರ್ಸ್ ಮತ್ತು ಈಕ್ವಿಟಿಗಳನ್ನು ಖರೀದಿಸ್ತಾ ಇದೆ, ಆಯಿತಾ. ಆವಾಗ ಇದು ಸೆಟಲ್ಮೆಂಟನ್ನು, ಹಣವನ್ನು ಕಂಪನಿ ಬಿಗೆ ಯಾವಾಗ ಕೊಡಬಹುದು ಅಂತಕ್ಕಂತಹದ್ದನ್ನು ಹೇಳುವ ವಿಧಾನ ಏನಿದೆ, T+something ಅಂತ ನಾವು ಕರಿತೇವೆ, ಆಯಿತಾ. ನೋಡಿ, ಫಾರ್ ಕ್ಲಿಯರಿಂಗ್ ದಿ ಸೆಟಲ್ಮೆಂಟ್ಸ್ ಆಫ್ ಫಂಡ್ಸ್ ಆ್ಯಂಡ್ ಸೆಕ್ಯೂರಿಟೀಸ್, ಆಯಿತಾ. ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದೇನು, T+0. ಟಿ ಇಲ್ಲಿ ಅದರ ಹೆಸರು ಏನು ಅಂತಂದರೆ, ಅಂದರೆ ಟ್ರೇಡ್ ನಡೆದಿರುವಂತಹದ್ದು, ಆಯಿತಾ. ಅಂದರೆ ಇಲ್ಲಿ ಕೊಂಡುಕೊಂಡಿರುವಂತಹದ್ದನ್ನು ದಿನವನ್ನು ನಾವು ಟಿ ಅಂತ ಕರಿತೇವೆ. ಪ್ಲಸ್ ಜೊತೆಗೆ ಎಷ್ಟು ನಂಬರ್ ಇರುತ್ತಲ್ವ, ಅದು ಅಷ್ಟು ದಿನಗಳ ನಂತರ ಇವರು ಹಣವನ್ನು ಕೊಡಬಹುದು. ಅಂದರೆ ಕಂಪನಿ ಎ ಕಂಪನಿ ಬಿಗೆ ಇವಾಗ ಫಾರ್ ಎಕ್ಸಾಂಪಲ್ T+3 ಅಂತ ಇದೆ. ಅಂದರೆ ಈ ಒಂದು ಟ್ರೇಡ್ ಆಗಿರುವಂತಹ ಅಥವಾ ಈ ಶೇರ್ ಅಥವಾ ಇಕ್ವಿಟಿಯನ್ನು ಖರೀದಿಸಿದ 3 ದಿನಗಳಲ್ಲಿ ಕಂಪನಿ ಎ ಕಂಪನಿ ಬಿಗೆ ಪೇಮೆಂಟನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಇದು ಹೇಳುವಂಥದ್ದು. ಸಿಂಪಲ್ ಇದೆ ಅಂತ ಅರ್ಥ ಮಾಡ್ಕೊಳ್ತೇನೆ, ಭಾವಿಸ್ತೇನೆ. ನೋಡಿ, ಮುಂಚೆ ಏನಿತ್ತು ಅಂತಂತಂದರೆ ಸೆಬಿಯಲ್ಲಿ ಫಸ್ಟಿಗೆ T+5 ಇತ್ತು, ಆಯಿತಾ. ಅಂದರೆ ಟ್ರೇಡ್ ಆಗಿ 5 ದಿನಗಳೊಳಗಡೆ ನಾವು ಸೆಟಲ್ಮೆಂಟನ್ನು ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ಬದಲಾಯಿಸಿ T+3 ಮಾಡಿದರು. ಯಾವಾಗ, 2002ರಲ್ಲಿ. ಅದಾದ ನಂತರ T+3 ಇಂದ T+2 ಬಂತು, ಆಯಿತಾ. ಯಾವಾಗ, 2003ರಲ್ಲಿ. T+3 ನಂತರ T+2 ನಂತರ T+1 ನಡೀತಾ ಇದೆ. ಎಲ್ಲಿವರೆಗೂ ಅಂತಂತಂದರೆ 2003ರಿಂದ, ಆಯಿತಾ. 2003ರ ನಂತರ ಅಂದರೆ T+1 ಸಹ ಇಂಟ್ರೊಡ್ಯೂಸ್ ಮಾಡಿದರು. T+1 ಏನು ಮಾಡಿದ್ದಾರೆ ಅಂತಂದರೆ ನೋಡಿ, 2003ರಿಂದ 2021ರವರೆಗೂ T+2 ಇತ್ತು. 2021ರಲ್ಲಿ ಗ್ರ್ಯಾಜುವಲಿ T+1 ತಂದಿರುವಂಥದ್ದು, ಆಯಿತಾ. T+1 ತಂದಿರುವಂಥದ್ದು ಮತ್ತು ಅದನ್ನು ಜನವರಿ 2023ರವರೆಗೆ T+1 ಕಂಪ್ಲೀಟ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಈಗ T+1 ಜೊತೆಗೆ T+0 ಸಹ ನೀವು ಬಳಸಬಹುದು ಸೆಬಿಯಲ್ಲಿ ಟ್ರೇಡ್ ಮಾಡುವಂತಹವರು ಅಂತ ಹೇಳಿ ಸೆಬಿ ಹೇಳ್ತಾ ಇದೆ. ಏನು T+0 ಅಂತಂದರೆ ಇದರಲ್ಲಿ 2 ಹಂತಗಳಿವೆ, 2 ಫೇಸಸ್ ಇದೆ. ಫಸ್ಟ್ ಫೇಸ್ ಏನು ಅಂತಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ 1:30 ಗಂಟೆ ಒಳಗಡೆಗೆ ಆಗುವಂತಹ ಟ್ರೇಡ್ಗಳಿಗೆ ನೋಡಿ, ಮಧ್ಯಾಹ್ನ 1:30 ಗಂಟೆ ಒಳಗಡೆಗೆ ಸಂಭವಿಸಿರುವಂಥ ಟ್ರೇಡ್ಗಳಿಗೆ ಮಧ್ಯಾಹ್ನ 4:30 ಒಳಗಡೆಗೆ ಅವತ್ತಿನ ದಿನನೇ ನಾವು ಸೆಟಲ್ಮೆಂಟನ್ನು ಮಾಡಬಹುದು. ನೋಡಿ, ಫಾರ್ ಎಕ್ಸಾಂಪಲ್ಲು ನಾನು ನಿಮ್ಮ ಕಂಪನಿಯಿಂದ ಶೇರ್ಗಳನ್ನು ಅಥವಾ ಇಕ್ವಿಟಿಯನ್ನು ಖರೀದಿಸಿದ್ದೇನೆ ಇವತ್ತು ಮಧ್ಯಾಹ್ನ 1:30 ಒಳಗಡೆಗೆ ಅಂತ ತಿಳ್ಕೊಳ್ಳೋಣ,
ಆಯಿತಾ. ಸೊ ಇವತ್ತೇ 4:15 ಒಳಗಡೆಗೆ ನಾನು ನಿಮಗೆ ಪೇಮೆಂಟ್ ಕೊಡುವಂತಹದ್ದು, ಆಯಿತಾ. ನಾನು ಖರೀದಿ ಮಾಡಿರುವಂತಹ ಶೇರ್ ಅಥವಾ ಈಕ್ವಿಟಿಯ ವ್ಯಾಲ್ಯೂವನ್ನು ನಾನು ಇವತ್ತೇ ಕೊಡುವಂತಹದ್ದು. ಇದು ಫೇಸ್ 1. ಅದ್ರ ಜೊತೆಗೆ ಇನ್ನೊಂದು ಫೇಸ್ ಏನಿದೆ ಅಂತಂದರೆ 1:15 ಆಗಲಿ 4:15 ಆಗಲಿ ಇದು ಬೇಡ. ಈಗ ನಾವು ಹೆಂಗೆ ಡೈರೆಕ್ಟ್ ಟ್ರೇಡ್ ಮಾಡ್ತೀವಲ್ವ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೋಗಿ ಒಂದು ಶಾಪಲ್ಲಿ ಬಿಸ್ಕೆಟ್ ತಗೊಂಬಂದರೆ ಸೇಮ್ ಡೇನೇ ನಾನು ಪೇ ಮಾಡಬೇಕು, ಸೇಮ್ ಮೂಮೆಂಟಲ್ಲೇ ಪೇ ಮಾಡಬೇಕು. ನಾನು ಪೇಮೆಂಟ್ ಮಾಡಿದ ತಕ್ಷಣ ತಾನೇ ಅವರು ಗೂಡ್ಸನ್ನು ಕೊಡುವಂಥದ್ದು. ಆ ರೀತಿ ಆಗುವಂಥ ಪೇಮೆಂಟನ್ನು ನಾವು ಆಪ್ಷನ್ ಇಮಿಡಿಯೇಟ್ ಟ್ರೇಡ್ ಬೈ ಟ್ರೇಡ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಏನು? ಇಮಿಡಿಯೇಟ್ ಟ್ರೇಡ್ ಬೈ ಟ್ರೇಡ್ ಸೆಟಲ್ಮೆಂಟ್. ಓಕೆನಾ? ಇದನ್ನು ಸಹ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಇದು ಯಾವಾಗ ಮಧ್ಯಾಹ್ನ 3:15ವರೆಗೂ ಆಗುವಂಥ ಟ್ರೇಡ್ಗಳಲ್ಲಿ ಈ ಒಂದು ಅಂಶವನ್ನು ನಾವು ಬಳಸಬಹುದು ಅಂತ ಹೇಳಿ ಸಭೆ ತಂದಿರುವಂಥದ್ದು. ನೋಡಿ, T+0, T+1, T+2, T+3, T+4, T+5. T+4 ಇಲ್ಲ, T+5 ಇವೆಲ್ಲವೂ ಸಹ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆನಾ? ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ನೋಡೋಣ, ಇ ಕಾಮರ್ಸ್ ಎಕ್ಸ್ಪೋರ್ಟ್. ಏನು ಇ ಕಾಮರ್ಸ್ ಎಕ್ಸ್ಪೋರ್ಟ್ ಅಂತಂದರೆ, ಫಸ್ಟ್ ಆಫ್ ಆಲ್ ಇ ಕಾಮರ್ಸ್ ಅಂತಂದರೆ ಏನು ಅದನ್ನು ಫಸ್ಟ್ ನಾನು ನೋಡೋಣ. ಫಾರ್ ಎಕ್ಸಾಂಪಲ್, ನಾನು ಒಂದು ಬುಕ್ ಸೆಲ್ಲಿಂಗ್ ಫರ್ಮನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೇನೆ. ಫಾರ್ ಎಕ್ಸಾಂಪಲ್, ನಾನು ಲಕ್ಷ್ಮೀಕಾಂತನ್ನು ಮಾರ್ತಾ ಇದ್ದೇನೆ. ಲಕ್ಷ್ಮೀಕಾಂತ್ ಬುಕ್ಕನ್ನು ನಾನು ಮಾರ್ತಾ ಇದ್ದೀನಿ, ಆಯಿತಾ. ಈ ಲಕ್ಷ್ಮೀಕಾಂತನ್ನು ನಾನು ಆನ್ಲೈನಲ್ಲಿ ನನ್ನ ವೆಬ್ಸೈಟಲ್ಲಿ ಅಥವಾ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಲಿಸ್ಟ್ ಮಾಡಿ ನಾನು ಮಾರ್ತೇನೆ. ನೀವು ಈ ವೆಬ್ಸೈಟ್ಗಳ ಮುಖಾಂತರ ನನ್ನಿಂದ ಲಕ್ಷ್ಮೀಕಾಂತನ ಪರ್ಚೇಸ್ ಮಾಡ್ತಿದ್ದೀರಿ ಅಂತಂದರೆ ಅದು ಇ ಕಾಮರ್ಸ್. ಓಕೆನಾ? ಸೊ ಈ ಇ ಕಾಮರ್ಸ್ ಎಕ್ಸ್ಪೋರ್ಟ್ಗಳ ಕುರಿತಾಗಿ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂತಂತಂದರೆ, ಈ ಇ ಕಾಮರ್ಸ್ ಎಕ್ಸ್ಪೋರ್ಟ್ಗಳಿಗೂ ಸಹ ರೆಮಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್ ಅಥವಾ ರಾಡ್ ಟೆಪ್ ಸ್ಕೀಮ್ ಇದೆಯಲ್ಲ, ಇದರ ಅಡಿಯಲ್ಲಿ ನಮ್ಮ ಇ ಕಾಮರ್ಸ್ ಎಕ್ಸ್ಪೋರ್ಟ್ಸನ್ನು ಸಹ ನಾವು ತರಬೇಕು ಅಂತ ಹೇಳಿ ಸರ್ಕಾರ ನಿರ್ಧರಿಸಿದೆ. ಯಾಕೆ ಅಂತಕ್ಕಂಥದ್ದನ್ನು ನಾವಿವಾಗ ನೋಡೋಣ. ಯಾಕೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಏನಿದೆ, ನಮ್ಮ MSMEs ಆಗಿರಬಹುದು, ಯಾವುದೇ ಚಿಕ್ಕ ದೊಡ್ಡ ಕಂಪನೀಸ್ ಆಗಿರಬಹುದು, ಇವರು ಇ ಕಾಮರ್ಸಿನ ಸಹಾಯದಿಂದ ಏನು ಮಾಡಬಹುದು ಅಂತಂದರೆ ಎಕ್ಸ್ಪೋರ್ಟ್ ಮಾಡಬಹುದು. ಕೊರಿಯರ್ ಮತ್ತು ಇ ಕಾಮರ್ಸಿನ ಸಹಾಯದಿಂದ ಅವರ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಬಹುದು. ಅಂಥ ಸಿಚುವೇಶನಲ್ಲಿ ಅವರು ತುಂಬ ಟ್ಯಾಕ್ಸಸ್ಸು ಆಮೇಲೆ ಡ್ಯೂಟೀಸು ಅಂತ ಕಟ್ತಾ ಹೋದರೆ ಅವರಿಗೆ ಲಾಸಸ್ ಆಗ್ತದಲ್ವಾ. ಸೊ ಈ ಎಕ್ಸ್ಪೋರ್ಟ್ ಅವಾಗ ಅವ್ರು ಪ್ರಮೋಟ್ ಮಾಡೋಂಗಿಲ್ಲ. ಅವ್ರು ಅದ್ರ ಬದಲು ಏನು ಮಾಡ್ತಾರೆ, ತುಂಬ ಟ್ಯಾಕ್ಸಸ್ ಇದಾವಪ್ಪ, ಕಟ್ಟಲಿಕ್ಕಾಗೋದಿಲ್ಲ, ಇದಕ್ಕಿಂತ ಬೆಟರು ನಾವು ಭಾರತದಲ್ಲೇ ಮಾರೋಣ, ಇಂಡಿಯಾದಲ್ಲೇ ಮಾರಿ ಕಡಿಮೆ ಪ್ರಾಫಿಟ್ ಆದರೂ ಪರವಾಗಿಲ್ಲ, ಭಾರತದಲ್ಲೇ ಮಾರೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದನ್ನು ಡಿಸ್ಕರೇಜ್ ಮಾಡಿ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಲಿಕ್ಕೆ ಈ ರಾಡ್ ಟೆಪ್ ಸ್ಕೀಮಿನ ಅಡಿಯಲ್ಲಿ ನಮ್ಮ ಇ ಕಾಮರ್ಸ್ ಎಕ್ಸ್ಪೋರ್ಟ್ಸನ್ನು ತರಬೇಕು ಅಂತಕ್ಕಂಥದ್ದನ್ನು ಭಾರತದ ಸರ್ಕಾರ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಯಾಕೆ ಅಂದರೆ ನೋಡಿ, ಈ ಒಂದು ಸೆಕ್ಟರಲ್ಲಿ, ಈ ಒಂದು ಏನಂತ ಕರಿತೀವಿ ಏರಿಯಾದಲ್ಲಿ ಚೈನಾ ಆಲ್ರೆಡಿ $300-350 ಬಿಲಿಯನ್ ಮಾರ್ಕೆಟನ್ನು ಹೊಂದಿದೆ ಎಕ್ಸ್ಪೋರ್ಟಲ್ಲಿ, ಇ ಕಾಮರ್ಸ್ ಎಕ್ಸ್ಪೋರ್ಟಲ್ಲಿ. ಸೊ ಈ ಭಾರತಕ್ಕೂ ಇದರ ಹ್ಯೂಜ್ ಪೊಟೆನ್ಷಿಯಲ್ ಇದೆ. ಹೇಗೆ ಪೊಟೆನ್ಷಿಯಲ್ ಇದೆ ಅಂತಕ್ಕಂತಹದ್ದನ್ನು ನಾವು ಈಗ ನೋಡೋಣ, ಸರಿನಾ? ನೋಡಿ, ಇ ಕಾಮರ್ಸ್ ಸೆಕ್ಟರ್ ಏನಿದೆ, ಫಸ್ಟ್ ಆಫ್ ಆಲು ನಮಗೆ ಪ್ರಿಲಿಮ್ಸ್ನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಬರಬಹುದು, ಆಯಿತಾ. ಇಲ್ಲಿ ತೊಗೊಂಡಿರ್ತಕ್ಕಂತಹ ಈ ಪೂರ್ತಿ ಇನ್ಫಾರ್ಮೇಷನ್ ಏನಿದೆ ಇದು ನಮ್ಮ ಡೈರೆಕ್ಟ್ ಗೌರ್ಮೆಂಟ್ ವೆಬ್ಸೈಟಿಂದ ತೊಗೊಂಡಿರುವಂಥದ್ದು. ಸೊ ಪ್ರಿಲಿಮ್ಸ್ನಲ್ಲಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಬಂದಿರಬಹುದು. ಮೇನ್ಸ್ನಲ್ಲಿ ಇ ಕಾಮರ್ಸ್ ಅಂತಂದ್ರೇನು, ಅದರ ಸಿಗ್ನಿಫಿಕೆನ್ಸ್ ಏನು, ಅದಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಗೌರ್ಮೆಂಟಿಂದ ತೊಗೊಂಡಿರ್ತಕ್ಕಂಥ ಮೆಷರ್ಸ್ ಏನು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಸೊ ಭಾರತದ ಇ ಕಾಮರ್ಸ್ ಸೆಕ್ಟರ್ ಏನಿದೆ, ಈ ಒಂದು ಭಾರತದ ಇ ಕಾಮರ್ಸ್ ಇಂಡಸ್ಟ್ರಿ ಏನಿದೆ, ಇದು ಬೆಳೀತಿರ್ತಕ್ಕಂತಹ ಒಂದು ಸೆಕ್ಟರ್, ಹೌದಾ. 2022-23ರಲ್ಲಿ ಬರೀ ಗವರ್ನಮೆಂಟಿನ ಇ ಮಾರ್ಕೆಟ್ ಪ್ಲೇಸಲ್ಲಿ ಎಷ್ಟು ವ್ಯಾಲ್ಯೂ ಟ್ರೇಡ್ ಆಗಿದೆ ಅಂತಂದರೆ ಸರಿಸುಮಾರು $2,011 ಬಿಲಿಯನ್ ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಟ್ರೇಡ್ ಆಗಿರುವಂಥದ್ದು. ಸೊ ಮತ್ತು ಇನ್ನೊಂದೇನು ಅಂತಂದರೆ ಕೇವಲ ಅಷ್ಟೇ ಅಲ್ಲ ನೋಡಿ, ಗವರ್ನಮೆಂಟಿನ ಇ ಮಾರ್ಕೆಟ್ ಪ್ಲೇಸ್ ಜೆಮ್ನಲ್ಲಿ ಇಷ್ಟು ಟ್ರೇಡ್ ಆಗಿದೆ, ಜೊತೆಗೆ ಡಿಜಿಟಲ್ ಟೆಕ್ನಾಲಜಿಗಳು, ಡಿಜಿಟಲ್ ಪೆನೆಟ್ರೇಷನ್ ಏನಿದೆ ಭಾರತದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ ನೋಡಿ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನು ಹೇಳ್ತಾ ಇದೆ ಅಂತಂತಂದರೆ 2023ರಲ್ಲಿ ಇಂಟರ್ನೆಟ್ ಪೆನೆಟ್ರೇಷನ್ನು ಎಷ್ಟಿದೆ ಅಂತಂದರೆ ಆಲ್ರೆಡಿ 880 ಮಿಲಿಯನ್ನಷ್ಟು ಇದೆ, ಹೌದಾ. ಮತ್ತು ಟೆಲಿಕಾಂ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತಂದರೆ ಸರಿಸುಮಾರು 1,172 ಮಿಲಿಯನ್ ಇದ್ದಾರೆ 2023ರಲ್ಲಿ. ಸೊ ನೋಡಿ, ನ್ಯಾಚುರಲಿ ಒಬ್ಬರು ಸ್ಮಾರ್ಟ್ ಫೋನನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಒಂದು ಇಂಟರ್ನೆಟ್ಟನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಂತಂತಂದರೆ ಅವರು ಇ ಕಾಮರ್ಸನ್ನು ಯೂಸ್ ಮಾಡುವಂಥದ್ದು ಜಾಸ್ತಿ ಅಲ್ವಾ. ಸೊ ಇದು ಒಂದು ಪಾಸಿಬಿಲಿಟಿ ಅಂತಂದರೆ ಭಾರತದಲ್ಲಿ ಹ್ಯೂಜ್ ಸ್ಕೋಪ್ ಇದೆ ಅಂತಕ್ಕಂಥದ್ದು. ಜೊತೆಗೆ ನೋಡಿ,
800 ಮಿಲಿಯನ್ ಯೂಸರ್ಸ್ ಏನಿದ್ದಾರೆ ಭಾರತದಲ್ಲಿ ಇಂಟರ್ನೆಟ್ ಅನ್ನ ಯೂಸ್ ಇಂಟರ್ನೆಟ್ ಬಳಕೆದಾರರು ಎಷ್ಟಿದ್ದಾರೆ ಅಂತಂದ್ರೆ 800 ಮಿಲಿಯನ್ ಜನ ಬಳಸ್ತಾ ಇದ್ದಾರೆ ಆಯ್ತಾ ಇಂಟರ್ನೆಟ್ ಅನ್ನ. ಮತ್ತೆ 2022ರಲ್ಲಿ ಸರಿಸುಮಾರು 125 ಲಕ್ಷ ಕೋಟಿ UPI ಟ್ರಾನ್ಸಾಕ್ಷನ್ಸ್ ಆಗಿದೆ. ಸೊ ಡಿಜಿಟಲ್ ಟೆಕ್ನಾಲಜೀಸ್ ಏನಿದೆ, ಡಿಜಿಟಲ್ ಟೆಕ್ನಾಲಜಿ ಏನಿದೆ ಅದು ಒಳ್ಳೆಯ ರೇಂಜಲ್ಲಿ ಭಾರತದಲ್ಲಿ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅಲ್ಲಿದೆ. ಇದನ್ನ ಬಳಸ್ಕೊಂತ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ತುಂಬಾ ಬೆಳಿಬಹುದು. ನೋಡಿ, ಇಲ್ಲಿ ಕನ್ಸ್ಯೂಮರ್ಸಿಗೂ ಹೆಲ್ಪ್ ಆಗ್ತಾ ಇದೆ, ಪ್ರೊಡ್ಯೂಸರ್ಸಿಗೂ ಫಾರ್ ಎಕ್ಸಾಂಪಲ್ MSMEಸ್ಗಳು ಹೆಲ್ಪ್ ಆಗ್ತಾ ಇದೆ. ಡೊಮೆಸ್ಟಿಕಲಿ ಹೆಲ್ಪ್ ಆಗ್ತಾ ಇದೆ, ಆದ್ರೆ ಇವರಿಗೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾನು ನೋಡಬೇಕು ಅಂತ ಹೇಳಿನೇ ರಾಟೆಪ್ ಸ್ಕೀಮ್ ಅನ್ನ ಅವ್ರು ಮಾಡಿರುವಂತಹದ್ದು ಆಯ್ತಾ. ಡೊಮೆಸ್ಟಿಕಲಿ ಕಾಮರ್ಸ್ ಹೇಗೆ ನಡೀತಾ ಇದೆ ಅಪ್ಪ ಅಂತ ನಾವು ನೋಡಬೇಕು ಅಂತಂದ್ರೆ ನೋಡಿ, ಸರಿಸುಮಾರು ಆಲ್ಮೋಸ್ಟ್ ಆಲ್ ಪಿನ್ ಕೋಡ್ಗಳೇನಿದೆ ಭಾರತದಲ್ಲಿ ಅವರೆಲ್ಲರಲ್ಲೂ ಆ ಎಲ್ಲ ಪಿನ್ ಕೋಡ್ಗಳಲ್ಲೂ ಕಾಮರ್ಸ್ ಅನ್ನ ಯೂಸ್ ಮಾಡಲಾಗ್ತಿದೆ. ಫಾರ್ ಎಕ್ಸಾಂಪಲ್ ಇವಾಗ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಇಂಥ ಪ್ಲಾಟ್ಫಾರ್ಮ್ಗಳಿಂದ ಜನ ಖರೀದಿ ಮಾಡ್ತಾನೆ ಇದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಪಿನ್ ಕೋಡ್ಗಳಲ್ಲಿ. ಸೊ ಕಾಮರ್ಸ್ ಏನಿದೆ ಅದು ಭಾರತದ ಪ್ರತಿಯೊಂದು ಮೂಲೆಗಳನ್ನು ಆಲ್ಮೋಸ್ಟ್ ತಲುಪಿದೆ ಅಂತ ಹೇಳಿ ಗವರ್ಮೆಂಟ್ ಹೇಳ್ತಾ ಇದೆ. ಮತ್ತು ನೋಡಿ, ಈ ಕಾಮರ್ಸಿನ ಆರ್ಡರ್ಸ್ ಅಲ್ಲಿ 60% ಜಾಸ್ತಿ ಕಾಮರ್ಸ್ ಆರ್ಡರ್ಸು ಟೈರ್ 2 ಸಿಟೀಸ್ ಮತ್ತು ಸ್ಮಾಲ್ ಟೌನ್ಗಳಿಂದ ಬರ್ತಾ ಇದೆ. ಸೊ ಆದ್ರಿಂದ ಭಾರತದಲ್ಲೇನೋ ಆಲ್ರೆಡಿ ಪೊಟೆನ್ಷಿಯಲ್ ಇದೆ. ಆದರೆ ಭಾರತದಿಂದ ಎಕ್ಸ್ಪೋರ್ಟ್ಗಳಿಗೆ ನಾವು ಇನ್ನು ಏನು ಫೆಸಿಲಿಟೀಸ್ ಮಾಡಿ ಕೊಟ್ಟಿಲ್ಲ, ಅದನ್ನು ಸಹ ಮಾಡಿ ಕೊಡಬೇಕು ಅಂತ ಒಂದು ಪರ್ಪಸ್ನ ಇಟ್ಕೊಂಡು ಭಾರತ ಸರ್ಕಾರ ಈ ಒಂದು ಸ್ಕೀಮ್ ಅನ್ನು ತರಲಿಕ್ಕೆ ಪ್ರಯತ್ನಿಸ್ತಾ ಇರುವಂತಹದ್ದು. ನೋಡಿ, ವಿಶ್ವ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂತಂದ್ರೆ 2023ರಲ್ಲಿ ನೋಡಿ B2B ಮತ್ತು B2B ಅಂತಂತಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಟು ಬಿಸ್ನೆಸ್ ಎಷ್ಟಿತ್ತು ಅಂದ್ರೆ $1.9 ಟ್ರಿಲಿಯನ್ ಇತ್ತು. B2C 1.1, ಸರಿಸುಮಾರು 2 ಸೇರಿದ್ರೆ ನೀವು 3 ಟ್ರಿಲಿಯನ್ ಇತ್ತು. ಇದೇ 2023ರಲ್ಲಿ ಕಾಮರ್ಸ್ ವಿಶ್ವ ಕಾಮರ್ಸಿನ ಒಂದು ವ್ಯಾಲ್ಯೂ ಅಲ್ವಾ. ಇದರಲ್ಲಿ ಚೈನಾದು ಶೇರು ಸಹ ಬಹಳ ಇದೆ, 300 ರಿಂದ 350 ಬಿಲಿಯನ್. ಸೊ ಭಾರತಕ್ಕೆ ಒಂದು ಅವಕಾಶ ಇದೆ, ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ ಕಾಮರ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಸೊ ಕಾಮರ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ರಾಟೆಪ್ ಸ್ಕೀಮ್ನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ರಾಟೆಪ್ ಅಂತಂದ್ರೆ ಏನು ಅಂತಂದ್ರೆ ರೆಮಿಷನ್ ಆಫ್ ಡ್ಯೂಟೀಸ್ ಅಂತ ನಾನು ಆಲ್ರೆಡಿ ಹೇಳಿದೆ. ಏನು ಅಂತಂದ್ರೆ ಭಾರತದ ಎಕ್ಸ್ಪೋರ್ಟರ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ಎಕ್ಸ್ಪೋರ್ಟರ್ ಇದ್ದಾನೆ ಆಯ್ತಾ. ಈ ಎಕ್ಸ್ಪೋರ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನನ್ನ ಜ್ಯುವೆಲರಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಜ್ಯುವೆಲರಿನ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇವ್ರಿಗೆ ಒಂದು ಡ್ಯೂಟೀಸ್ ಅನ್ನ, ಟ್ಯಾಕ್ಸಸ್ ಅನ್ನ ಇವರು ಪೇ ಮಾಡಲೇಬೇಕು. ಅವುಗಳನ್ನ ಅವ್ರು ಅವಾಯ್ಡ್ ಮಾಡೋ ಹಾಗಿಲ್ಲ. ಸೊ ಇವರ ಕಾಸ್ಟ್ ಆಫ್ ಎಕ್ಸ್ಪೋರ್ಟ್ ಏನಾಗ್ತದೆ, ಹೆಚ್ಚಾಗ್ತದೆ. ಕಾಸ್ಟ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಇವರು ತುಂಬಾ ಬೇಜಾರಾಗ್ತಾರೆ. ಅಂದ್ರೆ ಇಟ್ಸ್ ನಾಟ್ ಫೇವರೇಬಲ್ ಅಲ್ವಾ. ಕಾಸ್ಟ್ ಇನ್ಕ್ರೀಸ್ ಆದರೆ ಯಾರೇ ಎಕ್ಸ್ಪೋರ್ಟರ್ ಆಗಿರಲಿ ಅವರಿಗೆ ಪ್ರಾಫಿಟ್ ಕಡಿಮೆ ಆಗ್ತದೆ. ಸೊ ಪ್ರಾಫಿಟ್ ಕಡಿಮೆ ಆಗ್ತಿದೆ ಅಂತಂದ್ರೆ ನೋ ಎಕ್ಸ್ಪೋರ್ಟರ್ ವಿಲ್ ಬಿ ಹ್ಯಾಪಿ. ಸೊ ಈಗೇನು ಮಾಡ್ತಾರೆ ಅಂದರೆ ಈ ಟ್ಯಾಕ್ಸಸ್ ಮತ್ತು ಡ್ಯೂಟೀಸನ್ನು ಏನು ಎಕ್ಸ್ಪೋರ್ಟರ್ ಪೇ ಮಾಡಿರ್ತಾರಲ್ಲ ಇದನ್ನ ರೆಮಿಟ್ ಮಾಡ್ತೀವಿ, ವಾಪಸ್ಸು ನಿಮಗೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳುವಂಥದ್ದು. ಸೊ ಅವಾಗ ಏನಾಗ್ತದೆ, ನಾವು ದಿ ಎಕ್ಸ್ಪೋರ್ಟರ್ ಈಸ್ ವೆರಿ ಹ್ಯಾಪಿ ಅಲ್ವಾ. ನೋಡಿ, ವೆನ್ ಗವರ್ನಮೆಂಟ್ remits these taxes and duties, it is under the ROTEP scheme ಆಯ್ತಾ. 2021ರಲ್ಲಿ ಇದು ಪ್ರಾರಂಭವಾಯಿತು. ಮತ್ತೆ ಇದು ಮರ್ಚೆಂಟೈಸ್ಡ್ ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಅಂತಕ್ಕಂಥ ಈ ಒಂದು ಸ್ಕೀಮ್ ಏನಿದೆ ಅದರ ಬದಲಾಗಿ ನಮಗೆ ಬಂದಿರುವಂಥದ್ದು 2021ರಲ್ಲಿ. ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ಮ ರಫ್ತುದಾರರಿಗೆ, ರಫ್ತನ್ನು ಮಾಡ್ತಿರ್ತಕ್ಕಂಥ ಜನರಿಗೆ ಸಹಾಯ ಮಾಡಲಿಕ್ಕೆ ಈ ಸ್ಕೀಮನ್ನು ತಂದಿರತಕ್ಕಂಥದ್ದು, ಕರೆಕ್ಟ್ ಅಲ್ವಾ. ಸೊ ಇದರಲ್ಲಿ ಟ್ಯಾಕ್ಸಸ್ಸು, ಡ್ಯೂಟೀಸು ಮತ್ತು ಲೆವೀಸ್ ಏನಿದೆ ಸ್ಟೇಟ್ ಮತ್ತು ಸೆಂಟರ್ ಮತ್ತು ಲೋಕಲ್ ಲೆವೆಲಲ್ಲಿ ಏನೇನು ಕೊಡ್ತಾ ಇದ್ದಾರೆ, ಅವರು ಪೇ ಮಾಡ್ತಾ ಇದ್ದಾರೆ, ಅವುಗಳನ್ನೆಲ್ಲ ಸರ್ಕಾರ ವಾಪಸ್ ನೀಡುವಂತಹದ್ದು ಆಯ್ತಾ. ಇದನ್ನ 2022ರಲ್ಲಿ ಮತ್ತೇನ್ ಮಾಡ್ತು ಅಂತಂದ್ರೆ ಸರ್ಕಾರ ಕೆಮಿಕಲ್ಸ್ ಆಗಿರಬಹುದು ಮತ್ತೆ ಫಾರ್ಮಸಿ ಅಂದ್ರೆ ಔಷಧಿಗಳ ಎಕ್ಸ್ಪೋರ್ಟ್ಗಳನ್ನ ಮತ್ತು ಐರನ್ ಅಂಡ್ ಸ್ಟೀಲ್ ಅನ್ನ ಎಲ್ಲವನ್ನು 2022ರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೋಡಿ, ಕೆಮಿಕಲ್ ಸೆಕ್ಟರ್, ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಮತ್ತು ಐರನ್ ಅಂಡ್ ಸ್ಟೀಲ್ ಅನ್ನ 2022ರಲ್ಲಿ ಈ ಒಂದು ರಾಟೆಪ್ ಸ್ಕೀಮಿಗೆ ಇನ್ಕ್ಲೂಡ್ ಮಾಡಿರುವಂತಹದ್ದು. ಈಗ ಕಾಮರ್ಸ್ ಅನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಸರ್ಕಾರ ಪ್ರಪೋಸಲ್ ಮಾಡಿದೆ, ಸರಿನಲ್ವಾ, ಪ್ರಪೋಸಲ್ ನೀಡಿರುವಂಥದ್ದು. ಸೊ ಈಗ ರಾಟೆಪ್ ಸ್ಕೀಮ್ ಏನು, ಕಾಮರ್ಸ್ ಅಂತಂದ್ರೆ ಏನು ನೋಡಿ, ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲೂ ನಾವು ತುಂಬಾ ಡೇಟಾವನ್ನು ಯೂಸ್ ಮಾಡಿದ್ದೇವೆ. ಇವುಗಳನ್ನು ನೀವು ಬಳಸಿಕೊಂಡು ಆನ್ಸರ್ ಮಾಡಬಹುದು. ಓಕೆನಾ. ನಮ್ಮ ಇವತ್ತಿನ ಕೊನೆಯ ಆರ್ಟಿಕಲ್ ಅನ್ನು ನಾವು ನೋಡೋಣ. ಫೇಮ್ 2 ಅಗೇನ್ ಪ್ರಿಲಿಮ್ಸ್ನಲ್ಲಿ
ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಎನ್ವಿರಾನ್ಮೆಂಟಿಗೂ ಇದು ಡೈರೆಕ್ಟ್ಲಿ ಬರುವಂತಹ, ಅಂದರೆ ಈ ಸಬ್ಜೆಕ್ಟ್ಸಿನ ಕ್ಯಾಟಗರಿಯಲ್ಲಿ ಬರುವಂತಹ ಕ್ವೆಶನ್ಸನ್ನು ನಾವು ಫೇಮ್ ಇಂಡಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಕ್ಯಾಟಗರೀಸಲ್ಲಿ. ಜೊತೆಗೆ ಮೇನ್ಸ್ನಲ್ಲಿ ಡೈರೆಕ್ಟ್ ಕ್ವೆಶನ್ ಬರಬಹುದು ಫೇಮಿನ ಕುರಿತಾಗಿ. ಇಲ್ಲ ಅಂತಂದರೂ ಸಹ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್, ಗ್ರೀನ್ ಎನರ್ಜೀಸ್ಗೆ ಸಂಬಂಧಿಸಿದಂತಹ ಯಾವುದೇ ಕ್ವೆಶನ್ ಬಂದಿರಲಿ ಅವುಗಳಿಗೆ ನೀವು ಎಕ್ಸಾಂಪಲ್ಸನ್ನು ಯೂಸ್ ಮಾಡಲಿಕ್ಕೆ ಫೇಮ್ ಸ್ಕೀಮನ್ನು ಬಳಸಬಹುದು. ಸಿಂಪಲ್ ಏನಿಲ್ಲ. ಈಗ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇಂಡಸ್ಟ್ರಿ ಏನಿದೆ ಇದೇನು ಹೇಳ್ತಾ ಇದೆ ಅಂದರೆ ಫೇಮ್ 2 ಸ್ಕೀಮನ್ನು ಎಕ್ಸ್ಟೆಂಡ್ ಮಾಡಿ. ಫೇಮ್ 2 ಸ್ಕೀಮನ್ನು, ಫೇಮ್ ಅಂದರೆ ಏನು, ಫೇಮ್ 1 ಏನು, ಫೇಮ್ 2 ಏನು ಇವಾಗ ನೋಡೋಣ. ಫೇಮ್ 2 ಸ್ಕೀಮನ್ನು ಎಕ್ಸ್ಟೆಂಡ್ ಮಾಡಬೇಕು ಭಾರತದಲ್ಲಿ ಅಂತ ಹೇಳ್ತಾರೆ. ಏನು ಅಂತಂದರೆ ಫಸ್ಟಿಗೆ ನೋಡಿ, ಈಗ 2024 ಮಾರ್ಚ್ 31ಕ್ಕೆ ಡೆಡ್ಲೈನ್ ಇತ್ತು ಆಯಿತಾ. ಇದನ್ನು ಅಟ್ಲೀಸ್ಟ್ 3 ವರ್ಷಗಳಿಂದ ಇನ್ಕ್ರೀಸ್ ಮಾಡಬೇಕು ಅಂತಂದರೆ 2027ರವರೆಗೂ ನೀವು ಫೇಮ್ ಇಂಡಿಯಾ ಸ್ಕೀಮನ್ನು ಇಂಟ್ರೊಡ್ಯೂಸ್ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು. ಓಕೆನಾ. ನೋಡಿ, ಈ ಪಾರ್ಲಿಮೆಂಟರಿ ಕಮಿಟಿ, ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇಂಡಸ್ಟ್ರಿ ಏನಿದೆ ಕೆಲವೊಂದು ರೆಕಮೆಂಡೇಶನ್ಸ್ನ ನೀಡಿದೆ. ಆ ರೆಕಮೆಂಡೇಶನ್ಸ್ ಏನು ಅಂತಕ್ಕಂಥದ್ದನ್ನು ಕ್ವಿಕ್ ಆಗಿ ನಾವು ನೋಡೋಣ. ನೋಡಿ, ಫಸ್ಟಿಗೆ ಏನು ಹೇಳ್ತಾ ಇದೆ ಅಂತಂದರೆ, ಮುಂಚೆ ಎಲೆಕ್ಟ್ರಿಕ್ 2 ವೀಲರ್ಸ್ ಏನಿತ್ತು, ಈ ಎಲೆಕ್ಟ್ರಿಕ್ 2 ವೀಲರ್ಸ್ ಮೇಲೆ ಸಬ್ಸಿಡಿಯನ್ನು ಕೊಡ್ತಾ ಇತ್ತು ಸರ್ಕಾರ. ಏನು 40% ಸಬ್ಸಿಡಿ ಕೊಡ್ತಾ ಇತ್ತು, ಆಲ್ಮೋಸ್ಟ್ ಇನ್ಸೆಂಟಿವ್ಸ್ ಕೊಡ್ತಾ ಇತ್ತು. ಅದನ್ನು ವಾಪಸ್ ತಂದು 15% ಕಡಿಮೆ ಮಾಡ್ತು. ಯಾಕೆ ಅಂತಂತಂದರೆ ಸರ್ಕಾರದ ಫಂಡ್ಸ್ ಇಲ್ಲ ಅಂತಕ್ಕಂಥ ಒಂದು ಕಾರಣಕ್ಕೆ ಇದನ್ನು ಈಗ ರೀಸೆಂಟಾಗಿ 2023 ಜೂನಲ್ಲಿ ಕಡಿಮೆ ಮಾಡ್ತು. ಇದನ್ನು ನೀವು ವಾಪಸ್ಸು 40% ಇನ್ಸೆಂಟಿವನ್ನು ಮಾಡಿ, ಇದರಿಂದ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಿಕ್ 2 ವೀಲರ್ಸನ್ನು ತಗೊಳ್ಳುವಂತಹವರ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸಬ್ಸಿಡಿಯನ್ನು ಕಡಿಮೆ ಮಾಡ್ತಿರೋದ್ರಿಂದ, ಇನ್ಸೆಂಟಿವ್ಸನ್ನು ಕಡಿಮೆ ಮಾಡ್ತಿರೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸೇಲ್ ಆಗ್ತಾ ಇಲ್ಲ, ಎಲೆಕ್ಟ್ರಿಕ್ 2 ವೀಲರ್ ಗಾಡಿಗಳು ಸೇಲ್ ಆಗ್ತಾ ಇಲ್ಲ. ಅದರ ಸಬ್ಸಿಡಿಯನ್ನು ರಿಡ್ಯೂಸ್ ಮಾಡಬೇಡಿ, ರೀಸ್ಟೋರ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದೆ. ಅದರ ಜೊತೆಗೆ ಏನು ಹೇಳಿದೆ ಅಂತಂದರೆ, ಪ್ರೈವೇಟ್ 4 ವೀಲರ್ಸ್ ಏನಿದೆ ಅಂತಂದರೆ ಕಾರ್ಗಳಾಗಿರಬಹುದು ಆಯ್ತಲ್ಲ, ಈ ರೀತಿಯಾಗಿರ್ತಕ್ಕಂಥ ಪ್ರೈವೇಟ್ 4 ವೀಲರ್ಸನ್ನು, ಎಲೆಕ್ಟ್ರಿಕ್ 4 ವೀಲರ್ಸನ್ನು ಸಹ ಸರ್ಕಾರ ಪ್ರಮೋಟ್ ಮಾಡಬೇಕು ಫೇಮ್ 2 ಸ್ಕೀಮಲ್ಲಿ ಆಯಿತಾ ಅಂತನೂ ಸಹ ರೆಕಮೆಂಡೇಶನ್ ನೀಡಿದೆ. ಇನ್ನು ನೋಡಿ, ಸರ್ಕಾರದಿಂದ ಒಂದು ಒಳ್ಳೆಯ ಫ್ರೇಮ್ವರ್ಕನ್ನು ಗೌರ್ಮೆಂಟ್ ತರಬೇಕು. ಏನಕ್ಕೆ ಅಂತಂತಂದರೆ ಈ ಒಂದು ಇಲೆಕ್ಟ್ರಾನಿಕ್ ಮೊಬಿಲಿಟಿ ಅಥವಾ ಗ್ರೀನ್ ಮೊಬಿಲಿಟಿಯನ್ನು ಹೇಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸನ್ನು ಗವರ್ಮೆಂಟ್ ತರಬೇಕು. ಯಾಕೆ ಅಂತಂತಂದರೆ ಭಾರತವನ್ನು ವಿಶ್ವದ ಇಲೆಕ್ಟ್ರಾನಿಕ್ ವೆಹಿಕಲ್ಸ್ನ ಹಬ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸು, ಸಪೋರ್ಟು, ಟ್ರಾನ್ಸ್ಪರೆನ್ಸಿ ಮತ್ತು ಕನ್ಸಿಸ್ಟೆನ್ಸಿ ಗವರ್ನಮೆಂಟ್ ಎಫರ್ಟ್ಸಲ್ಲಿ ಇರಬೇಕು ಅಂತಕ್ಕಂಥದ್ದು ಆಯಿತಾ. ಅದನ್ನು ಸಹ ರೆಕಮೆಂಡ್ ಮಾಡಿರುವಂತಹದ್ದು. ಜೊತೆಗೆ ಡೆಡಿಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಬೇಕು, ಇಂಡಸ್ಟ್ರಿಯಲ್ ಪಾರ್ಕ್ಗಳಿರಬೇಕು. ಯಾವುದಕ್ಕೆ? ಬ್ಯಾಟ್ರಿಗಳು, ಸೆಲ್ಗಳು ಮತ್ತು ಈ EVಸಿನ ಬಾಡೀಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಅದ್ರ ಜೊತೆಗೆ ಚಾರ್ಜಿಂಗ್ ಸ್ಟೇಷನ್ಗಳಿಗೂ ಸಹ ಫೇಮ್ 2 ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಮಹಿಳೆಯರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದೆ ಅವುಗಳು ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಇವೆಲ್ಲಗಳಿಗೂ ಟ್ರೈನಿಂಗ್ ಕೊಡಿ ಚಾರ್ಜಿಂಗ್ ಸ್ಟೇಷನ್ಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಇವಾಗ ಪೆಟ್ರೋಲ್ ಬಂಕ್ಗಳು ಎಷ್ಟು ಕಾಮನ್ ಆಗಿ ಕಾಣಿಸ್ತಾವಲ್ಲ ನಮಗೆ, ಅದೇ ರೀತಿ ಇಲೆಕ್ಟ್ರಾನಿಕ್ ವೆಹಿಕಲ್ಸಿನ ಚಾರ್ಜಿಂಗ್ ಸ್ಟೇಷನ್ಗಳು ಕಾಣಿಸ್ಬೇಕು ಅಂತಕ್ಕಂಥದ್ದನ್ನು ರೆಕಮೆಂಡೇಶನ್ಸನ್ನು ಈ ಕಮಿಟಿ ಕೊಟ್ಟಿರುವಂಥದ್ದು. ಅದು ಆಗಬೇಕು ಅಂತಂದರೆ ನಾವು ಮಹಿಳೆಯರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮತ್ತು ಕೋಆಪರೇಟಿವ್ ಸೊಸೈಟೀಸ್ಗಳ ಸಹಾಯವನ್ನು ನಾವು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನು ಈ ಒಂದು ಕಮಿಟಿ ಹೇಳ್ತಾ ಇದೆ ಆಯಿತಾ. ಸೊ ಫೇಮ್ ಸ್ಕೀಮ್ ಫೇಮ್ ಅಂತಂತಂದರೆ ಏನು ಅಂತಂದರೆ, ಇದು ನಮ್ಮ ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನಿನ ಒಂದು ಪ್ರಮುಖ ಭಾಗ. ಇದರ ಮೇನು ಒಂದು ಪರ್ಪಸ್ ಏನು, ಇದರ ಆಬ್ಜೆಕ್ಟಿವ್ ಏನು ಅಂತಂತಂದರೆ, ಇಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವೆಹಿಕಲ್ಗಳನ್ನು, ಇಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳನ್ನು ಜನರು ಕೊಂಡ್ಕೊಳ್ಳುವಂತೆ ಮಾಡಬೇಕು. ಜನರಲ್ಲಿ ಇಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಕುರಿತಾಗಿ ಜಾಗೃತಿಯನ್ನು ಮೂಡಿಸಬೇಕು. ಅದು ನಮ್ಮ ಫೇಮ್ ಇಂಡಿಯಾ ಸ್ಕೀಮಿನ ಪ್ರಮುಖ ಒಂದು ಉದ್ದೇಶ ಆಯಿತಾ. ಇದರಲ್ಲಿ ಫೇಸ್ 1 2015ರಲ್ಲಿ ಪ್ರಾರಂಭವಾಗಿ 2019ರಲ್ಲಿ ಮುಕ್ತಾಯಗೊಳ್ತು. ಅದರ ಬಡ್ಜೆಟರಿ ಅಲೋಕೇಶನ್ ಇಷ್ಟು, ಅದರ ಅವಶ್ಯಕತೆ ನಿಮ್ಗೆ ಹೆಚ್ಚಿಲ್ಲ. ಇದರ ಒಂದು ಪ್ರಮುಖ ಏರಿಯಾಸ್ ಆಫ್ ಫೋಕಸ್ ಏನಿತ್ತು ಅಂತಂತಂದರೆ, ಈ ತಂತ್ರಜ್ಞಾನದ ಬೆಳವಣಿಗೆ, ಅದ್ರ ಜೊತೆಗೆ ಭಾರತದ ಒಂದು ಮಾರ್ಕೆಟಲ್ಲಿ ಡಿಮಾಂಡನ್ನು ಇನ್ಕ್ರೀಸ್ ಮಾಡುವಂತಹದ್ದು, ಮತ್ತು
ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಫೇಮಿನ ಮೊದಲ ಪ್ರಮುಖ ಉದ್ದೇಶಗಳಾಗಿತ್ತು ಆಯ್ತಾ ಇನಿಷಿಯಲ್ ಸ್ಟೇಜಲ್ಲಿ. ಈ ಒಂದು ನೋಡಿ ಫೇಮ್ 1 ಏನಿದೆ ಅದು ಲಾರ್ಜ್ಲಿ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಯಾಕೆ ಅಂತಂತಂದರೆ ಈ ಒಂದು ಫಸ್ಟ್ ಫೇಸನ್ನಲ್ಲೇ ಸರಿಸುಮಾರು 2.78 ಲಕ್ಷ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಿಗೆ ಡಿಮಾಂಡ್ ಕ್ರಿಯೇಟ್ ಆಯಿತು ಆಯಿತಾ. ಅದ್ರ ಜೊತೆಗೆ 465 ಬಸ್ಗಳು ಸಹ ಈ ಒಂದು ಫೇಮ್ 1 ಫೇಸಲ್ಲಿ ಬಂದಿರೋಂಥದ್ದು. ಫೇಮ್ 2 ಫೇಸ್ ಏನಿದೆ ಅಂತಂತಂದರೆ ಅಲ್ಲಿ ಫೇಮ್ 1 ಏನಿದೆ ಅದು ಇಲೆಕ್ಟ್ರಿಕ್ ವೆಹಿಕಲ್ಸು, ಪ್ರೈವೇಟ್ ಎಲೆಕ್ಟ್ರಿಕ್ ವೆಹಿಕಲ್ಸು ಅಂತಂದರೆ ಜನ ಕೊಂಡ್ಕೊಳ್ಳಿಕ್ಕೆ ಜಾಸ್ತಿ ಫೋಕಸ್ ಮಾಡುವಂಥದ್ದು. ಫೇಮ್ 2 ಏನಿದೆ ಅಂತಂತಂದರೆ ಇದು 2019ರಲ್ಲಿ ಪ್ರಾರಂಭವಾಗಿ 2024ರಲ್ಲಿ ಮುಕ್ತಾಯವಾಗಬೇಕಿತ್ತು. ಇದರಲ್ಲಿ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಫಿಕೇಶನ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತಂತಂದರೆ ನಮ್ಮ ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಏನಿದೆ ಅದರ ಕುರಿತಾಗಿ ಅದರಲ್ಲಿ ನಾವು ಇಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವೆಹಿಕಲ್ಗಳನ್ನು ತರಬೇಕು ಅಂತಕ್ಕಂಥದ್ದು ಫೇಮ್ 2 ಟಾರ್ಗೆಟ್ ಆಗಿತ್ತು. ಈಗ ನೋಡಿ ಫೇಮ್ 2 ಟಾರ್ಗೆಟ್ ಅದೇ ಇದೆ, ಅದನ್ನು ಇನ್ನೂ 3 ವರ್ಷದಿಂದ ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಅವುಗಳಲ್ಲಿ ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಅಂತಂದರೆ ಟೆಕ್ನಾಲಜಿಯನ್ನು ಡೆವಲಪ್ ಮಾಡುವಂತಹದ್ದು, ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳನ್ನು, ಡೆಡಿಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇವುಗಳನ್ನೆಲ್ಲನೂ ಇನ್ಕಾರ್ಪೊರೇಟ್ ಮಾಡಿ ಫೇಮ್ 2 ಅನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂತಹದ್ದನ್ನು ಈ ಒಂದು ಕಮಿಟಿಯ ರೆಕಮೆಂಡೇಶನ್ಸ್ ಹೇಳ್ತಾ ಇದೆ. ಸೊ ಫೇಮ್ ನ್ಯೂಸಲ್ಲಿ ಇರೋದ್ರಿಂದ ಫೇಮ್ ಇಂಡಿಯಾ ಸ್ಕೀಮ್ ಏನು, ಅದರ ಬೆನಿಫಿಟ್ಸ್ ಏನು ಎಲ್ಲವನ್ನೂ ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆನಾ, ಸಹಾಯಕರವಾಗ್ತಾ ಇದೆ ಅಂತ ಭಾವಿಸ್ತೇನೆ ಆಯಿತಾ. ಯಾವ್ದಾವ್ದು ಕ್ವೆಶನ್ಸ್ಗಳನ್ನು ಕೇಳಿದ್ದೇನೆ ಅವುಗಳಿಗೆ ದಯವಿಟ್ಟು ಉತ್ತರಿಸಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋಸ್ಗಳನ್ನು ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರಿಂದ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಹಾಯಕರವಾಗುತ್ತೆ. ಓಕೆನಾ, ಅದೇ ರೀತಿ ಕೊನೆಯದಾಗಿ ಏನು ಹೇಳಬೇಕು ಅಂತಂತಂದರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತೇವೆ. ಮುಂದಿನ ವಾರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.